Let us see this last part of your first module, that is state modeling, in this presentation. This is your second chapter of your first module, which is state modeling. In state modeling, as the name itself suggests that based on the sum of the sequence of operation, ಏನಾದ್ರೂ ಒಂದು ಆಪರೇಷನ್ ಆಗ್ತಿದೆ ಅಂತ ಅಂದ್ರೆ ಅದೇನಾದ್ರೂ ಚೇಂಜಸ್ ಆಗಬೇಕು. ಇವಾಗ ಒಂದು ಇವೆಂಟ್ ಅಕ್ಕರ್ ಆಗ್ತಿದೆ ಅಂತ ಅಂದ್ರೆ ಒಂದು ಮಾಡೆಲ್ ಅಲ್ಲಿ ಆ ಇವೆಂಟ್ ಬೇಸಿಸ್ ಮೇಲೆ ಯಾವ ತರ ಅಂದ್ರೆ ಅದು ಯಾವ ತರ ಮೂವ್ ಮಾಡಬೇಕು ಅಥವಾ ಲೈಕ್ ಯಾವ ತರ ನನಗೆ ಅದು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳೋದು. ಸೊ ದಟ್ ಈಸ್ ಯುವರ್ ಸ್ಟೇಟ್ ಮಾಡೆಲ್. Where the state model describes the sequence of operation. It describes the sequence of operation which occurs in presence in response to external stimuli. ಅಂದ್ರೆ ನಾನು ಏನಾದ್ರೂ ಎಕ್ಸ್ಟರ್ನಲ್ ಸಿಗ್ನಲ್ ಪಾಸ್ ಮಾಡಿದ್ರೆ ಅಥವಾ ಏನಾದ್ರೂ ಒಂದು ಇವೆಂಟ್ ನ ಜನರೇಟ್ ಮಾಡಿದ್ರೆ ಅದಕ್ಕೆ ಹೆಂಗೆ ನನಗೆ ರೆಸ್ಪಾನ್ಸ್ ಸಿಗ್ತಿದೆ, ಲೈಕ್ ವಾಟ್ ವಿಲ್ ಬಿ ದ ರಿಸಲ್ಟ್. ಈಗ ನಾನು ಈ ಮಾಡೆಲ್ ನ ಬಿಲ್ಡ್ ಮಾಡ್ತಿದ್ದೀನಿ ಅಂದ್ರೆ ವಾಟ್ ಕ್ಯಾನ್ ಐ ಎಕ್ಸ್ಪೆಕ್ಟ್, ಈ ತರ ನನಗೆ ಔಟ್ಪುಟ್ ಬರುತ್ತೆ ಅಥವಾ ಈ ತರ ರಿಸಲ್ಟ್ ಬರಬೇಕು ಅಂತ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ಬೇಸಿಸ್ ಮೇಲೆ ನನಗೆ ಅದೇನಾದ್ರೂ ಆ ಮಾಡೆಲ್ ರೆಸ್ಪಾಂಡ್ ಮಾಡಿದ್ರೆ that is your state model, that is moving from one to the other based on the external events. Like an opposed, as opposed to what the operation do. ಅಂದ್ರೆ ನಾವು ಏನ್ ಆಪರೇಷನ್ಸ್ ನ ಯೂಸ್ ಮಾಡ್ತೀವಿ ಅದು ಯಾವ ತರ ಪರ್ಫಾರ್ಮ್ ಮಾಡ್ಬೇಕು, ಯಾವ್ದ್ರ ಮೇಲೆ ಪರ್ಫಾರ್ಮ್ ಮಾಡ್ಬೇಕು, ಮತ್ತೆ ನಾವ್ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀವಿ, ಲೈಕ್ ಏನೇನ್ ಕಂಡೀಷನ್ಸ್ ನ ಯೂಸ್ ಮಾಡ್ತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಸೊ ದೋಸ್ ಆರ್ ದಿ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್. ಅಂದ್ರೆ ವಾಟ್ ದ ಆಪರೇಷನ್ ವಿಲ್ ಪರ್ಫಾರ್ಮ್ ಅಂದ್ರೆ ಈ ಮಾಡೆಲ್ಗೆ ನಾನು ಈ ಆಪರೇಷನ್ ನ ತಗೊಂಡಿದ್ದೀನಿ ಅಂತ ಅಂದ್ರೆ ಅಥವಾ ಒಂದ್ ಮೆಥಡ್ ನ ನಾನು ಡಿಸ್ಕ್ರೈಬ್ ಮಾಡ್ತಿದ್ದೀನಿ ಅಂದ್ರೆ ಆ ಮಾಡೆಲ್ಗೆ ಅಥವಾ ನನ್ನ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಗೆ ಹೆಂಗೆ ಸೊಲ್ಯೂಷನ್ ನ ಕೊಡುತ್ತೆ ಅಥವಾ ಆ ಆಪರೇಷನ್ ಹೆಂಗೆ ವರ್ಕ್ ಆಗತ್ತೆ ನನ್ನ ಪ್ರಾಬ್ಲಮ್ ಗೆ, ಮತ್ತೆ ಅದು ವರ್ಕ್ ಆಗತ್ತೆ ಅಂದ್ರೆ ನಾನು ಹೆಂಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ವೈಲ್ ಬಿಲ್ಡಿಂಗ್ ಅ ಸ್ಟೇಟ್ ಮಾಡೆಲ್ ಆರ್ ದಿ ಪಿಕಿಂಗ್ ಅಪ್ ಯರ್ ಆಪರೇಷನ್ಸ್. ಸ್ಟೇಟ್ ಮಾಡೆಲ್ ಆದ್ಮೇಲೆ ನಾನು ಏನಾದ್ರೂ ಆಪರೇಷನ್ ನ ಪರ್ಫಾರ್ಮ್ ಮಾಡ್ಬೇಕು ಅಥವಾ ಒಂದು ಫಂಕ್ಷನ್ ನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಇಷ್ಟು ಕಂಡೀಷನ್ಸ್ ನ ನಾವು ಅಟೈನ್ ಮಾಡ್ಬೇಕು. In the same way, changes to the object in their relationships over time should be examined. ಅಂದ್ರೆ ಲೈಕ್ ಏನಾದ್ರೂ ಒಂದ್ ಸ್ಟೇಟ್ ಇಂದ ಒಂದ್ ಸ್ಟೇಟ್ ಗೆ ನಾನು ಆಬ್ಜೆಕ್ಟ್ ಮೂವ್ ಆಗ್ತಿರ್ಬೋದು ಅಥವಾ ಏನಾದ್ರೂ ಅದ್ರ ರಿಲೇಶನ್ಶಿಪ್ ಏನಾದ್ರೂ ಚೇಂಜ್ ಆಗತ್ತಾ, ಲೈಕ್ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ನಾನು ಚೆಕ್ ಮಾಡ್ತಾ ಇರ್ಬೇಕು. ಲೈಕ್ ನಾನು ಇವಾಗ ಆಲ್ರೆಡಿ ಹೇಳಿದೆ ಒಂದು ರೆಸ್ಪಾನ್ಸ್ ಇರುತ್ತೆ ಸ್ಟಿಮ್ಯುಲೈ, ನಾನು ಎಕ್ಸ್ಟರ್ನಲ್ ಸಿಗ್ನಲ್ ಕೊಟ್ರೆ ನನಗೆ ರೆಸ್ಪಾನ್ಸ್ ಸಿಗತ್ತೆ ಅಂತ ಹೇಳಿದೆ. ಸೊ ರೆಸ್ಪಾನ್ಸ್ ಸಿಗ್ತಿದೆ ಅಂತ ಅಂದ್ರೆ ಅದು ಮೂವ್ಮೆಂಟ್ ಆದ್ರೂ ಆಗಿರ್ಬೋದು ಅಥವಾ ಏನಾದ್ರೂ ಚೇಂಜಸ್ ಇರ್ಬೋದು. ಸೊ ಆಬ್ಜೆಕ್ಟ್ ರಿಲೇಶನ್ಶಿಪ್ ಮೇ ವೇರಿ, ಅಂದ್ರೆ ನನ್ಗೆ ಅದು ಇವೆಂಟ್ ಆಗೋಕ್ಕಿಂತ ಮುಂಚೆನೆ ಬೇರೆ ರಿಲೇಶನ್ಶಿಪ್ ಇರ್ಬೋದು ಆಬ್ಜೆಕ್ಟ್ ಮತ್ತೆ ಕ್ಲಾಸ್ ಮಧ್ಯೆ, ಅಥವಾ ಆಬ್ಜೆಕ್ಟ್ ಗೆ ರಿಲೇಶನ್ಶಿಪ್ ಇಲ್ಲದೆ ಇರ್ಬೋದು. ಬಟ್ ನಾನು ಏನಾದ್ರೂ ಒಂದು ಇವೆಂಟ್ ನಾನು ಸ್ಟಾರ್ಟ್ ಮಾಡಿದೀನಿ ಅಂತ ಅಂದ್ರೆ ಒನ್ಸ್ ಆ ಇವೆಂಟ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಆ ಆಬ್ಜೆಕ್ಟ್ ಗೆ ರಿಲೇಶನ್ಶಿಪ್ ಚೇಂಜ್ ಆಗ್ಬೋದು. ಸೊ ದಟ್ ಹ್ಯಾಸ್ ಟು ಬಿ ಎಕ್ಸಾಮೈನ್, ಅಂದ್ರೆ ನಾನು ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಿರ್ಬೇಕು ಫಾರ್ ದಿ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. A state model consists of multiple state diagrams. ಅಂದ್ರೆ ಯಾವ ಸ್ಟೇಟ್ ಇಂದ ಯಾವ ಸ್ಟೇಟ್ ಮೂವ್ ಆಗ್ತೀವಿ, ಈಗ ಒಂದ್ ಇವೆಂಟ್ ಆಗ್ತಿದೆ ಅಂತ ಅಂದ್ರೆ ನಾನು ಹೆಂಗೆ ಇವಾಗ ಟಚ್ ಮೀ ನಾಟ್ ಪ್ಲಾಂಟ್ ಒಂದ್ ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಾನು ಅದನ್ನ ಟಚ್ ಮಾಡಿದ್ರೆ ಅದು ನನಗೆ ರೆಸ್ಪಾನ್ಸ್ ಆಗಿ ಏನ್ ಮಾಡುತ್ತೆ, ಅದ್ರ ಲೀವ್ಸ್ ಎಲ್ಲ ಕ್ಲೋಸ್ಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಇಲ್ಲ ಅಂತಂದ್ರೆ ದ ಲೀವ್ಸ್ ವಿಲ್ ಬಿ ಇನ್ ದ ಓಪನ್ ಸ್ಟೇಟ್. ಸೊ ಅದೇ ತರ ನಾನು ಅದಕ್ಕೆ ಸ್ಟೇಟ್ ಡಯಾಗ್ರಾಮ್ ಏನ್ ಬರೀಬಹುದು ಅಂದ್ರೆ ಓಪನ್ ಲೀವ್ಸ್ ಬೇಸ್ಡ್ ಆನ್ ಟಚಿಂಗ್ ದ ಲೀವ್ಸ್. ಅಂದ್ರೆ ನಾನು ಆ ಲೀವ್ಸ್ ನ ಟಚ್ ಮಾಡಿದ್ರೆ ಮಾತ್ರ ಅದ್ ಯಾವ ಸ್ಟೇಟಿಗೆ ಹೋಗತ್ತೆ, ದ ಲೀವ್ಸ್ ವಿಲ್ ಬಿ ಕ್ಲೋಸ್ಡ್. ಸೊ ನಾನ್ ಟಚ್ ಮಾಡಿದ್ರೆ ಮಾತ್ರ ಕ್ಲೋಸ್ ಸ್ಟೇಟಿಗೆ ಹೋಗುತ್ತೆ, ಇಲ್ಲ ಅಂದ್ರೆ ಅದೇನಾಗಿರುತ್ತೆ ಲೀವ್ಸ್ ಓಪನ್ ಸ್ಟೇಟ್ ಅಲ್ಲೇ ಇರುತ್ತೆ. ಸೊ ಆತರ ನಾವು ಸ್ಟೇಟ್ ಡಯಾಗ್ರಾಮ್ಸ್ ನ ಬರಿಬಹುದು. ಒನ್ ಫಾರ್ ಈಚ್ ಕ್ಲಾಸ್ ವಿತ್ ಟೆಂಪರಲ್ ಬಿಹೇವಿಯರ್, ದಟ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಯಾವ ತರ ಬಿಹೇವಿಯರ್ ಇದೆ, ಆ ಅಪ್ಲಿಕೇಶನ್ ಗೆ ಇಂಪಾರ್ಟೆಂಟ್ ಬಿಹೇವಿಯರ್ ಯಾವ್ದು ಕೊಡ್ತಾ ಇದೆಯೋ ಆ ಕ್ಲಾಸಸ್ ನಾವು ಇಂಪಾರ್ಟೆಂಟ್ ಆಗಿ ತಗೋತೀವಿ. ಅಂಡ್ ಸ್ಟೇಟ್ ಡಯಾಗ್ರಾಮ್ ರಿಲೇಟ್ಸ್ ಇವೆಂಟ್ಸ್ ಇನ್ ಸ್ಟೇಟ್ಸ್. ಇವೆಂಟ್ಸ್ ಅಂತ ಅಂದ್ರೆ ನಾನು ಏನ್ ಮಾಡ್ತಿದ್ದೀನಿ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಹೇಳಿದೆ, ನಾನು ಟಚ್ ಮಾಡಿದ್ರೆ ಅಲ್ಲಿ ಸ್ಟೇಟ್ ಚೇಂಜ್ ಆಗುತ್ತೆ. ಸೊ ಟಚ್ ಅನ್ನೋದು ಏನಾಯ್ತು, ಇವೆಂಟ್ ಆಯ್ತು. ಇನ್ ದ ಸೇಮ್ ವೇ ಸ್ಟೇಟ್ ಅಂದ್ರೆ ಕ್ಲೋಸ್ ಓಪನ್ ಲೀವ್ಸ್ ಇಂದ ಕ್ಲೋಸ್ಡ್ ಲೀವ್ಸ್ ಗೆ ಸ್ಟೇಟ್ ಇಸ್ ಚೇಂಜಿಂಗ್. ಸೊ ದಟ್ ಬಿಕಮ್ಸ್ ಯುವರ್ ಸ್ಟೇಟ್. ಇವೆಂಟ್ಸ್ ರೆಪ್ರೆಸೆಂಟ್ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಅಂದ್ರೆ ನಮ್ಗೆ ಏನಾದ್ರೂ ಎಕ್ಸ್ಟರ್ನಲ್ ಸಿಗ್ನಲ್ ಅಂತ ಆಲ್ರೆಡಿ ಹೇಳಿದೆ. ಎಕ್ಸ್ಟರ್ನಲ್ ಸಿಗ್ನಲ್ ಅಂದ್ರೆ ಏನೋ, ನಾನೇನ್ ಮಾಡ್ತಾ ಇದ್ದೀನಿ, ಆ ಟಚ್ ಮೀ ನಾಟ್ ಪ್ಲಾಂಟ್ ನ ಮುಟ್ತಾ ಇದ್ದೀನಿ, ಮುಟ್ಟಿದ್ರೆ ಏನಾಗುತ್ತೆ, ಇಟ್ ವಿಲ್ ಕ್ಲೋಸ್ಡ್ ಇಟ್ಸ್ ಲೀವ್ಸ್. ಅದೇ ತರ ಸೊ ಇವೆಂಟ್ಸ್ ಏನು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಆಗ್ಬೋದು ಅಥವಾ ಎಕ್ಸ್ಟರ್ನಲ್ ಸಿಗ್ನಲ್ ಆಗ್ಬೋದು.
ಸ್ಟೇಟ್ ರೆಪ್ರೆಸೆಂಟ್ಸ್ ವ್ಯಾಲ್ಯೂಸ್ ಆಫ್ ಆಟ್ರಿಬ್ಯೂಟ್ಸ್. ಅಂದ್ರೆ ಆಟ್ರಿಬ್ಯೂಟ್ ಯಾವ ಸ್ಟೇಟ್ ಅಲ್ಲಿ ಇದೆ. ಇವಾಗ ನಾನು ಲೀವ್ಸ್ ಅನ್ನೋದನ್ನ ಆಟ್ರಿಬ್ಯೂಟ್ ಅಂತ ತಗೊಂಡ್ರೆ ಕ್ಲೋಸ್ಡ್ ಲೀವ್ಸ್ ಅನ್ನೋದು ಅದಕ್ಕೆ ವ್ಯಾಲ್ಯೂ ಆಗ್ಬೋದು, ಅಥವಾ ಓಪನ್ ಲೀವ್ಸ್ ಅನ್ನೋದು ವ್ಯಾಲ್ಯೂ ಆಗ್ಬೋದು. ಸೊ ನಾನು ಬಿಫೋರ್ ಟಚಿಂಗ್ ಇಟ್, ಅಂದ್ರೆ ನಾನು ಆ ಲೀವ್ಸ್ ನ ಟಚ್ ಮಾಡೋಕ್ಕಿಂತ ಮುಂಚೆ ಅಥವಾ ಪ್ಲಾಂಟ್ ನ ಟಚ್ ಮಾಡೋಕ್ಕಿಂತ ಮುಂಚೆ ಆ ಲೀವ್ಸ್ ಅನ್ನೋ ಆಟ್ರಿಬ್ಯೂಟ್ ಗೆ ಐ ಕ್ಯಾನ್ ಗಿವ್ ಓಪನ್ ಲೀವ್ಸ್ ಅಂತ ವ್ಯಾಲ್ಯೂ ಕೊಡ್ಬೋದು. ಅದೇ ನಾನು ಏನಾದ್ರು ಒಂದ್ಸತಿ ಆ ಪ್ಲಾಂಟ್ಸ್ ನ ಟಚ್ ಮಾಡಿದೆ ಅಂದ್ರೆ ಇವೆಂಟ್ ನಾನು ಅಲ್ಲಿ ಇವೆಂಟ್ ಜನರೇಟ್ ಆಗಿ ಇವೆಂಟ್ ಕಂಪ್ಲೀಟ್ ಆಯ್ತು ಅಂತ ಅಂದ್ರೆ ಏನಾಗುತ್ತೆ, ಆಟ್ರಿಬ್ಯೂಟ್ ವ್ಯಾಲ್ಯೂ ಕ್ಲೋಸ್ಡ್ ಲೀವ್ಸ್ ಗೆ ಚೇಂಜ್ ಆಗುತ್ತೆ. ಸೊ ಯುವರ್ ವ್ಯಾಲ್ಯೂಸ್ ಆಫ್ ದೋಸ್ ಆಟ್ರಿಬ್ಯೂಟ್ಸ್ ವಿಲ್ ರೆಪ್ರೆಸೆಂಟ್ ದಿ ಸ್ಟೇಟ್. ಲೆಟ್ us see what is an event. ನಾವು ಅವಾಗ್ಲಿಂದ ಇವೆಂಟ್ ಅಂತ ಅಂದ್ರೆ ಒಂದ್ ಏನೋ ಅಲ್ಲಿ ಆಪರೇಷನ್ ಆಗತ್ತೆ ಅಥವಾ ಒಂದ್ ಫಂಕ್ಷನ್ ನಾವು ಕಾಲ್ ಮಾಡ್ತೀವಿ ಅಂತ ಹೇಳ್ತಿದೀವಿ. ಅದೇ ತರ ಇವೆಂಟ್ ಇಸ್ ಜಸ್ಟ್ ಅನ್ ಅಕರೆನ್ಸ್ ಅಟ್ ಅ ಪಾಯಿಂಟ್ ಆಫ್ ಟೈಮ್. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಂದ್ ಏನಾದ್ರೂ ಆಗ್ತಿದೆ ಅಂತ ಅಂದ್ರೆ ವಿಲ್ ಕಾಲ್ ದಟ್ ಆಸ್ ಅನ್ ಇವೆಂಟ್. ಸೊ ಇವೆಂಟ್ ಕ್ಯಾನ್ ಬಿ ಲೈಕ್ user depresses left button, or flight 123 departs from Amman, power turned on. Now one event ಏನು ಹೇಳ್ತೀವಿ, that can be your event. So closing the door, opening the books, or watching your phones, turn on your systems, everything becomes the events. Setting your alarm, paper tray becomes empty. So these are some of the examples of your events. Now real life example of tagondre, every minute we will be performing some of the events, where events corresponds to the verb in the past tense or the onset of some condition. So event ಅಂತಂದ್ರೆ ನಾ ಪಾಸ್ಟ್ ಟೆನ್ಸ್ ಅಲ್ಲಿ ಏನಂದ್ರೆ ಲೈಕ್ ಇದನ್ನ ಮಾಡಿದ್ರೆ ನನಗೆ ಇದು ಆಗ್ಬೋದು ಅನ್ನೋ ತರ. ಬೈ ಡೆಫಿನಿಷನ್ an event happens instantaneously, ಅಂದ್ರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. The time at which an event occurs is an implicit attribute of the event. ಅಂದ್ರೆ ಯಾವ ಟೈಮ್ ಅಲ್ಲಿ ಯಾವ ಇವೆಂಟ್ ಆಗ್ಬೇಕು ಅಂತ ಹೇಳ್ತೀವೋ that is an implicit attribute of an event. That is called as your implicit attribute. Where one event may logically precede or follow another. ಅಂದ್ರೆ one event ಇನ್ನೊಂದು event ನ follow ಮಾಡಬಹುದು. Or the two events unrelated. ಎಷ್ಟು events ನ ಬೇಕಾದ್ರೂ follow ಮಾಡಬಹುದು. Just ನಾನು ಒಂದ್ event ಮಾತ್ರ ಆಗ್ಬೇಕು ಅಂತ ಏನಿಲ್ಲ. I can have the n number of events. ಫಾರ್ ಎಕ್ಸಾಂಪಲ್ ಇವಾಗ ಒಂದ್ ಬುಕ್ ಮತ್ತೆ ಒಬ್ಬ ಅಥವಾ ಸಿಸ್ಟಮ್ ಅಂತ ತಗೊಂಡ್ರೆ ಎಕ್ಸಾಂಪಲ್, ಫಸ್ಟ್ ಏನ್ ಮಾಡ್ತೀನಿ, ಐ ಟರ್ನ್ ಆನ್ ದಿ ಸಿಸ್ಟಮ್. ಒಂದ್ ಇವೆಂಟ್ ಆಯ್ತು. ಸಿಸ್ಟಮ್ ನ ಸುಮ್ನೆ ಯಾರು ಟರ್ನ್ ಆನ್ ಮಾಡಲ್ಲ. ಆನ್ ಮಾಡಿದ್ಮೇಲೆ ಐ ಕ್ಯಾನ್ ಆಕ್ಸೆಸ್ ದ ಫೈಲ್ ನ ಆಕ್ಸೆಸ್ ಮಾಡ್ಬೋದು, ಆರ್ ಐ ಕ್ಯಾನ್ ಆಕ್ಸೆಸ್ ದಿ ಗೂಗಲ್ ಸರ್ಚ್ ನ ಓಪನ್ ಮಾಡ್ತೀನಿ. ದಟ್ ಈಸ್ ಆಲ್ಸೋ ಅನ್ ಇವೆಂಟ್. ಅಂದ್ರೆ ನಂದು ಫಸ್ಟ್ PC ಏನ್ ಬರ್ತಾ ಇರುತ್ತೆ, ಮೇನ್ ವಿಂಡೋ ಸ್ಕ್ರೀನ್ ಬರ್ತಾ ಇರುತ್ತೆ. ನಾನು ಬೇಸ್ಡ್ ಆನ್ ದಿ ಕ್ಲಿಕ್ ಆನ್ ದ ಕ್ರೋಮ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಬಿ ಫಾರ್ವರ್ಡೆಡ್ ಆರ್ ಇಟ್ ವಿಲ್ ಬಿ ರೀಡೈರೆಕ್ಟೆಡ್ ಟು ದಿ ಗೂಗಲ್ ಇಂಜಿನ್. ಅದಾದ್ಮೇಲೆ ಏನಾಗುತ್ತೆ, ಗೂಗಲ್ ಇಂಜಿನ್ ಅಲ್ಲಿ ನಾನು ಏನ್ ಸರ್ಚ್ ಮಾಡ್ಬೇಕು ಅದನ್ನ ಸರ್ಚ್ ಮಾಡ್ತೀನಿ. ಅದು ಏನಾಗುತ್ತೆ, ಅಲ್ಲಿ ನಾನು ಏನ್ ಇನ್ಫಾರ್ಮೇಶನ್ ನಾನು ಕೊಟ್ಟಿರ್ತೀನೋ ಅದು ನನಗೆ ಆ ಪೇಜಿಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಇವೆಂಟ್ಸ್. ಅಂದ್ರೆ ಒಂದರಿಂದ ಒಂದು ಲಿಂಕ್ ಇದೆ, ಬಟ್ ಇಟ್ ಮೇ ಬಿ ರಿಲೇಟೆಡ್ ಒನ್ ಆರ್ ಅನ್ರಿಲೇಟೆಡ್ ಒನ್. Events that are casually unrelated are said to be concurrent. Relative ಅಂದ್ರೆ ಒಂದಕ್ಕೊಂದು ರಿಲೇಟೆಡ್ ಆಗಿಲ್ಲ ಅಂದ್ರೆ ಒಂದಕ್ಕೊಂದು ರಿಲೇಶನ್ಶಿಪ್ ಇಲ್ಲ ಇವೆಂಟ್ಸ್ ಅಂತ ಅಂದ್ರೆ ಪ್ಯಾರಲಲ್ ಆಗಿ ನಾನು ಮಾಡಕ್ ಆಗಲ್ಲ. ಸಾರಿ, ಐ ಕ್ಯಾನ್ ಪರ್ಫಾರ್ಮ್ ದೋಸ್ ಇವೆಂಟ್ಸ್ ಇನ್ ದಿ ಪ್ಯಾರಲಲ್ ವೇ. ಅಂದ್ರೆ ಇವಾಗ ನನ್ಗೆ ಈ ಸಿಸ್ಟಮ್ ಏನ್ ಹೇಳಿದೆ ಅದು ಕಂಟಿನ್ಯೂಸ್ ಆಗಿದೆ. ಅಂದ್ರೆ ಒಂದು ಇವೆಂಟ್ ಮೇಲೆ ಇನ್ನೊಂದು ಇವೆಂಟ್ ಡಿಪೆಂಡ್ ಆಗಿದೆ. ನಾನು ಅದನ್ನ ಕಂಟಿನ್ಯೂಸ್ ಆಗಿ ಪ್ಯಾರಲಲ್ ಆಗಿ ವರ್ಕ್ ಮಾಡಕ್ ಆಗಲ್ಲ. ಸೊ ದಟ್ ಈಸ್ ಯೋರ್ ರಿಲೇಟೆಡ್ ಒನ್. ಕಮಿಂಗ್ ಟು ದಿ ಅನ್ರಿಲೇಟೆಡ್ ಒನ್, ಯಾವ ತರ ಆಗ್ಬೋದು ಅಂತಂದ್ರೆ ಒಂದಕ್ಕೊಂದು ರಿಲೇಟೆಡ್ ಆಗಿರಲ್ಲ. ನಾನು ಏನ್ ಮಾಡ್ತೀನಿ, ಸಿಸ್ಟಮ್ ನ ಆನ್ ಮಾಡ್ತೀನಿ, ಅದೇ ಟೈಮ್ ಅಲ್ಲಿ ಐ ಯೂಸ್ ಮೈ ಮೊಬೈಲ್ ಫೋನ್ ನ ಯೂಸ್ ಮಾಡ್ಕೊಂಡು ಐ ಪರ್ಫಾರ್ಮ್ ಸಮ್ ಲೈಕ್ ಅಲಾರ್ಮ್ ನ ಸೆಟ್ ಮಾಡ್ಕೋಬಹುದು, ಅಥವಾ ಮೊಬೈಲ್ ಫೋನ್ ಅಲ್ಲಿ ನಾನು ಗೂಗಲ್ ಪೇಜ್ ನ ಓಪನ್ ಮಾಡ್ಕೋಬಹುದು. ಸೊ ಅವಾಗ ಏನಾಗ್ತಾ ಇದೆ, ನಾನು ಸಿಸ್ಟಮ್ ಅಲ್ಲೂ ವರ್ಕ್ ಮಾಡ್ತಿದ್ದೀನಿ, ಮೊಬೈಲ್ ಅಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಪ್ಯಾರಲಲ್ ಆಗಿ ಮಾಡ್ತಿರೋದ್ರಿಂದ those two can be your unrelated events. In the same way, events may include error condition as well as normal occurrence. Events ಅಲ್ಲಿ ನಿಮಗೆ ಎರರ್ ಬರ್ಬೋದು. ನಾನು ಏನಾದ್ರೂ ಮಾಡಕ್ ಹೋದಾಗ ಅಲ್ಲಿ ಎರರ್ ಆಗ್ಬೋದು, ಅಥವಾ ಲೈಕ್ ನಾನು ಗೂಗಲ್ ಇಂಜಿನ್ ಅಂತಾನೆ ಹೇಳಿದೆ, ಸರ್ವರ್ ಬಿಸಿ ಇದ್ರೆ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತಂದ್ರೆ ಅಲ್ಲಿ ನನಗೆ ಎರರ್ ಆಗುತ್ತೆ. ಅಥವಾ ಏನಾದ್ರೂ ಎಲ್ಲಾ ಕರೆಕ್ಟ್ ಆಗಿದೆ ಅಂತಂದ್ರೆ ಇಟ್ ವಿಲ್ ಎಂಡ್ ಅಪ್ ವಿತ್ ಯರ್ ನಾರ್ಮಲ್ ಅಕರೆನ್ಸ್. ಫಾರ್ ಎಕ್ಸಾಂಪಲ್,
ಎರರ್ ಇವೆಂಟ್ಸ್ ಯಾವ್ಯಾವ ತರ ಆಗತ್ತೆ ಅಂದ್ರೆ ಟೈಮ್ ಔಟ್ ಅಂದ್ರೆ ನನ್ಗೆ ಇವಾಗ ಇಂಟರ್ನೆಟ್ ಕನೆಕ್ಟ್ ಆಗಿರತ್ತೆ, ಸರ್ವರ್ ಬಿಸಿ ಇರುತ್ತೆ. ಸರ್ವರ್ ಬಿಸಿ ಇದ್ದಾಗ ನೀವು ಕ್ಯಾನ್ ಸೇ ದಟ್ ಅಲ್ಲಿ ನಿಮ್ಗೆ ಟೈಮ್ ಔಟ್ ಅಂತ ಬರುತ್ತೆ, ರೀಲೋಡ್ ಆಪ್ಷನ್ ಬರುತ್ತೆ. ಅಥವಾ ಸರ್ವರ್ ತುಂಬಾ ಬಿಸಿ ಇದ್ದಾಗ ಅದು ಒಂದ್ ಕಂಡೀಷನ್ ಅಥವಾ ಆ ಪೇಜ್ ನಿಮ್ಗೆ ಅಲ್ಲಿ ಇರಲ್ಲ, ಆ ಪೇಜ್ ಇಲ್ಲ ಅಂತ ಅಂದಾಗ್ಲೂ ನಿಮ್ಗೆ ಟೈಮ್ ಔಟ್ ಅಂತಾನೆ ಬರುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಬಾರ್ಟೆಡ್, ನಿಮ್ದು ATM ಅಥವಾ ಬ್ಯಾಂಕಿಗೆ ಹೋದ್ರೆ ಆ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗ್ಬೋದು ಡ್ಯೂ ಟು ಯುವರ್ ಪಿನ್ ಅನ್ನ ನೀವು ಕರೆಕ್ಟ್ ಆಗಿ ಕೊಡದೆ ರಾಂಗ್ ಪಿನ್ ಕೊಡ್ತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ಆಫ್ಟರ್ 3 to 4 ಟ್ರಾನ್ಸಾಕ್ಷನ್ ಯುವರ್ ಟ್ರಾನ್ಸಾಕ್ಷನ್ ವಿಲ್ ಗೆಟ್ ಅಬಾರ್ಟೆಡ್. ಮೋಟರ್ ಜಾಮ್, ಮೋಟರ್ ಏನಾದ್ರೂ ಮೋಟರ್ ಪ್ರಾಬ್ಲಮ್ ಆದ್ರೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎರರ್ events. So we have several types of events. The common one are signal event, change event, time event. Signal event ಅಂದ್ರೆ ಒಂದ್ ಏನಾದ್ರೂ ಸಿಗ್ನಲ್ ನ ಪಾಸ್ ಮಾಡಿದ್ರೆ ಯಾವ ತರ ಇವೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ಚೇಂಜ್ ಅಂದ್ರೆ ಬೇಸ್ಡ್ ಆನ್ ದ ಚೇಂಜಸ್ ಇನ್ ದ ಸ್ಟೇಟ್ ಆಗ್ಬೋದು. ಲೈಕ್ ನೆಕ್ಸ್ಟ್ ವಿ ಹ್ಯಾವ್ ಟೈಮ್ ಇವೆಂಟ್, ಇಟ್ ಇಸ್ ಬೇಸ್ಡ್ ಆನ್ ದ ಟೈಮ್. ನೆಕ್ಸ್ಟ್ ವಿ ಹ್ಯಾವ್ ದಿ ಸಿಗ್ನಲ್ ಇವೆಂಟ್ಸ್. ಲೆಟ್ us see what is signal event here. ಸಿಗ್ನಲ್ ಇವೆಂಟ್ ಅಂತ ಅಂದ್ರೆ ಇಟ್ ಇಸ್ ಜಸ್ಟ್ ಒಂದ್ ಸಿಗ್ನಲ್ ನ ಕಳಿಸ್ತೀನಿ, ಲೈಕ್ ನಂಗೆ ರಿಕ್ವೆಸ್ಟ್ ಆದ್ರೂ ಕಳಿಸ್ಬೋದು ಅಥವಾ ಒಂದ್ ಸ್ಟಿಮ್ಯುಲಿ ತರ ಆದ್ರೂ ಕಳಿಸ್ಬೋದು. ಅದಂದ್ರೆ ಒನ್ ವೇ ನಲ್ಲಿ ಫಸ್ಟ್ ನಾನು ರಿಕ್ವೆಸ್ಟ್ ನ ಕಳಿಸಿದ್ರೆ ನನಗೆ ಏನಾದ್ರೂ ರೆಸ್ಪಾನ್ಸ್ ತರ ವಾಪಸ್ ಬರ್ಬೇಕು. ಸೊ ದಟ್ ಈಸ್ ಯುವರ್ ಸಿಗ್ನಲ್ ಇವೆಂಟ್. ಸಿಗ್ನಲ್ ಇಟ್ ಈಸ್ ಒನ್ ವೇ ಟ್ರಾನ್ಸ್ಮಿಷನ್ ಅಂದ್ರೆ ಒನ್ ವೇ ಮಾತ್ರ ಆಗತ್ತೆ. ಅಂಡ್ ಇಟ್ ಈಸ್ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಶನ್ ಅಂದ್ರೆ ಇನ್ಫಾರ್ಮೇಶನ್ ಒಂದು ಆಬ್ಜೆಕ್ಟ್ ಅಥವಾ ಒಂದು ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟ್ ಗೆ ಸೆಂಡ್ ಮಾಡಕ್ಕೆ ವಿ ವಿಲ್ ಮೇಕ್ ಯೂಸ್ ಆಫ್ ಸಿಗ್ನಲ್ಸ್. ಅಂಡ್ ಇಟ್ ಈಸ್ ಡಿಫರೆಂಟ್ ಫ್ರಮ್ ಯುವರ್ ಫಂಕ್ಷನಲ್ ಕಾಲ್. ಅಂದ್ರೆ ಒಂದು ಫಂಕ್ಷನಲ್ ಕಾಲ್ ನಾನು ಡಿಕ್ಲೇರ್ ಮಾಡಿ ಅಲ್ಲಿಂದ ನಾನು ಏನ್ ಮಾಡ್ಬೋದು, ರಿಟರ್ನ್ ಐ ಮೇ ರಿಟರ್ನ್ ದ ವ್ಯಾಲ್ಯೂ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಯುವರ್ ಫಂಕ್ಷನಲ್ ಕಾಲ್ ಟೈಪ್. ಅಂಡ್ ನಾನು ಯಾವ ತರ ಮಾಡ್ತೀನಿ, ಒಂದ್ ಸೆಂಡರ್ ಅಂದ್ರೆ ನನ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಫಸ್ಟ್ ನಾನು ರಿಕ್ವೆಸ್ಟ್ ನ ಕಳಿಸ್ಬೇಕು. ರಿಕ್ವೆಸ್ಟ್ ನ ಕಳಿಸ್ತಿದೀನಿ ಅಂತ ಅಂದ್ರೆ ಒಂದ್ ಸಿಗ್ನಲ್ ನ ಪಾಸ್ ಮಾಡಿದೀನಿ, ದಟ್ ಸಿಗ್ನಲ್ ಮೇ ಬಿ ಯುವರ್ ರಿಕ್ವೆಸ್ಟ್ ಸಿಗ್ನಲ್. ರಿಕ್ವೆಸ್ಟ್ ಸಿಗ್ನಲ್ ನ ನಾನು ಒಂದು ಆಬ್ಜೆಕ್ಟ್ ಕಳ್ಸಿದೀನಿ ಅಂತ ಅಂದ್ರೆ ನನಗೆ ಏನ್ ಬರ್ಬೇಕು, ರೆಸ್ಪಾನ್ಸ್ ಬರ್ಬೇಕು. ಇವಾಗ ನಾನು ಗೂಗಲ್ ಇಂಜಿನ್ ಅಲ್ಲಿ ಯಾವ್ದಾದ್ರು ಒಂದ್ ಸೈಟ್, ಈಗ W3 ಸ್ಕೂಲ್ ಅಂತ ನಾನು ಚೆಕ್ ಮಾಡ್ತಿದೀನಿ ಅಂದ್ರೆ ನನ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿರತ್ತೆ. ಸೊ ಫಸ್ಟ್ ಏನ್ ಮಾಡ್ತೀನಿ, w3school.com ಅಂತ ಕೊಟ್ರೆ ನಾನು ರಿಕ್ವೆಸ್ಟ್ ಕಳಿಸ್ತೀನಿ ಸರ್ವರ್, ಪರ್ಟಿಕ್ಯುಲರ್ ಸರ್ವರ್ಗೆ ಕಳ್ಸಿರ್ತೀನಿ. ನಾನೇನ್ ಮಾಡ್ತೀನಿ, ಐ ಬಿ ಎಕ್ಸ್ಪೆಕ್ಟಿಂಗ್ ನಂಗೆ ರಿಪ್ಲೈ ಬರುತ್ತೆ ಅಂದ್ರೆ ಆ ವೆಬ್ ಪೇಜ್ಗೆ ನಂಗೆ ರೀಡೈರೆಕ್ಟ್ ಮಾಡತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ. ಸೊ ಯು ಮೇ ಎಕ್ಸ್ಪೆಕ್ಟ್ ಫಾರ್ ಅ ರಿಪ್ಲೈ. ಬಟ್ ಆ ರಿಪ್ಲೈ ಏನಾಗಿರುತ್ತೆ, ಇಟ್ ವಿಲ್ ಡಿಪೆಂಡ್ಸ್ ಆನ್ ಯುವರ್ ಸರ್ವರ್. ಸರ್ವರ್ ಏನಾದ್ರೂ ನಿಮ್ಗೆ ಅಂದ್ರೆ ಆ ರಿಕ್ವೆಸ್ಟ್ w3school.com ಗೆ ಏನಾದ್ರೂ ವೆಬ್ ಪೇಜ್ಗೆ ನಿಮ್ಗೆ ಆ ಸರ್ವರ್ ರೆಸ್ಪಾಂಡ್ ಮಾಡಿ ರೀಡೈರೆಕ್ಟ್ ಮಾಡಿದ್ರೆ ನೀವು ಆ ವೆಬ್ ಪೇಜ್ ನ ಆಕ್ಸೆಸ್ ಮಾಡ್ಬೋದು. ಅದೇನಾದ್ರೂ ಸರ್ವರ್ ಏನಾದ್ರೂ ತುಂಬಾ ಬಿಸಿ ಇದು ನಿಮ್ಗೆ ಆಕ್ಸೆಸ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಯು ಮೇ ಎಂಡ್ ಅಪ್ ವಿತ್ ಅ ಸರ್ವರ್ ಬಿಸಿ, ದಟ್ ಈಸ್ ಯುವರ್ ಟೈಮ್ ಔಟ್ ಎರರ್. ಸೊ ಬಟ್ ದ ರಿಪ್ಲೈ ಇಸ್ ಅ ಸಪರೇಟ್ ಸಿಗ್ನಲ್. ರಿಪ್ಲೈ ಬರೋದು ಒಂದು ಸಪರೇಟ್ ಸಿಗ್ನಲ್, ರಿಪ್ಲೈನೇ ಬೇರೆ, ಸೆಂಡಿಂಗ್ ನನ್ ರಿಕ್ವೆಸ್ಟ್ ಸಿಗ್ನಲ್ ಬೇರೆ. ಅಂಡ್ ಇಟ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಯುವರ್ ಸೆಕೆಂಡ್ ಆಬ್ಜೆಕ್ಟ್. ಅದು ಸೆಕೆಂಡ್ ಆಬ್ಜೆಕ್ಟ್ ಕಂಟ್ರೋಲರ್ ಇರುತ್ತೆ. ಅಂದ್ರೆ ಸೆಂಡ್ ಮಾಡ್ಬೋದಾ ಅಥವಾ ಮಾಡಬಾರ್ದಾ, ವಿಚ್ ಮೇನ್ ಆರ್ ಮೇ ನಾಟ್ ಬಿ ಚೂಸ್ ಟು ಸೆಂಡ್ ಇಟ್. ನನಗೆ ಬೇಕು ಅಂತ ಅಂದ್ರೆ ಕಳ್ಸತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಇನ್ ದ ಸೇಮ್ ವೇ a signal is the event of sending or receiving a signal. ಅಂದ್ರೆ ನಾನು ಕಳಿಸ್ಬೋದು, ಇಲ್ಲ ಅಂತ ಅಂದ್ರೆ ನಾನು ರಿಸೀವ್ ಮಾಡ್ಬೋದು. ಸೊ ದಿಸ್ ಇಸ್ a signal event. In general, we are more concerned about the receipt of a signal because it causes effects in receiving object. Receiving object ಏನಿರುತ್ತೋ ಅದರಲ್ಲಿ ತುಂಬಾ ಎಫೆಕ್ಟ್ಸ್ ನ ಕಾಸ್ ಮಾಡುತ್ತೆ. ಸೊ ವಿ ಆರ್ ಮೋರ್ ಕನ್ಸರ್ನ್ ಯಾವ ತರ ರೆಸಿಪ್ಟ್ ಬರ್ತಾ ಇದೆ, ಯಾವ ತರ ಸಿಗ್ನಲ್ ಬರ್ತಿದೆ. ಸೊ ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಡಿಫರೆನ್ಸ್ ಬಿಟ್ವೀನ್ ಸಿಗ್ನಲ್ ಅಂಡ್ ಸಿಗ್ನಲ್ ಇವೆಂಟ್ ಏನಂತ ಅಂದ್ರೆ, ದ ಫಸ್ಟ್ ಒನ್ ಇಸ್ ದ ಮೆಸೇಜ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್. ಸಿಗ್ನಲ್ ಅಂದ್ರೆ ಏನು, ನಾನು ರಿಕ್ವೆಸ್ಟ್ ಕಳಿಸ್ತೀನಿ, ಇಲ್ಲ ಅಂತ ಅಂದ್ರೆ ರೆಸ್ಪಾನ್ಸ್ ಬರುತ್ತೆ. ದ ಸೆಕೆಂಡ್ ಒನ್ ಇಸ್ ದಿ ಅಕರೆನ್ಸ್ ಇನ್ ಟೈಮ್, ಅಂದ್ರೆ ಟೈಮ್ ಕರೆಕ್ಟ್ ಆಗಿ ಆಗ್ತಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಯರ್ ಸಿಗ್ನಲ್ ಇವೆಂಟ್. ಸಿಗ್ನಲ್ ಅಂತ ಅಂದ್ರೆ ಇಟ್ ಇಸ್ ಜಸ್ಟ್ ಅ ಮೆಸೇಜ್ ಬಿಟ್ವೀನ್ ಯುವರ್ ಟೂ ಆಬ್ಜೆಕ್ಟ್ಸ್. ಅಂದ್ರೆ ನಾನು ರಿಕ್ವೆಸ್ಟ್ ಮೆಸೇಜ್ ಹೆಂಗ್ ಕಳಿಸ್ತೀನಿ ಹಂಗೆ ನಂಗೆ ರಿಪ್ಲೈ ಮೆಸೇಜ್ ಬರುತ್ತೆ. ಅದು ಕರೆಕ್ಟ್ ಟೈಮ್ ಅಲ್ಲಿ ಅಥವಾ ಆದ್ರೆ ಇನ್ ಟೈಮ್ ಅಲ್ಲಿ ಆದ್ರೆ ದೆನ್ ದಟ್ ಇಸ್ ಕಾಲ್ಡ್ ಆಸ್ ಯರ್ ಸಿಗ್ನಲ್ event. Let's see an example for your signal event where each signal transmission is a unique occurrence between, we group them into signal classes. Signal classes ಆಗಿ ಗ್ರೂಪ್ ಮಾಡ್ಕೋತೀವಿ.
ಫಾರ್ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ಫ್ಲೈಟ್ ಡಿಪಾರ್ಚರ್ ಅಂದ್ರೆ ಫ್ಲೈಟ್ ಡಿಪಾರ್ಟ್ ಆಗ್ತಾ ಇದೆ. ಸೊ ಸಿಗ್ನಲ್ ಅನ್ನೋ ಕ್ಲಾಸ್ ನ ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ವಿ ವಿಲ್ ಮೇಕ್ ಯೂಸ್ ಆಫ್ ಸಿಗ್ನಲ್ ಕೀವರ್ಡ್ ಅಲಾಂಗ್ ವಿತ್ ಯರ್ ಗಿಲ್ಮೆಟ್ಸ್ ಸಿಂಬಲ್. ಗಿಲ್ಮೆಟ್ಸ್ ಸಿಂಬಲ್ ಒಳಗಡೆ ನಾವು ಸಿಗ್ನಲ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡಿ ವಿ ವಿಲ್ ರೆಪ್ರೆಸೆಂಟ್ ಇಟ್ ಆಸ್ ಅ ಸಿಗ್ನಲ್ ಕ್ಲಾಸ್. ಇವಾಗ ನಾನು ಫ್ಲೈಟ್ ಏರ್ಲೈನ್ ಯಾವುದು, ಏರ್ಲೈನ್ ಕ್ಯಾನ್ ಬಿ ಯೋರ್ UA ಫ್ಲೈಟ್, UA ಫ್ಲೈಟ್ ಅಂತ ಹೇಳ್ಬೋದು. ಫ್ಲೈಟ್ ನಂಬರ್ ಕ್ಯಾನ್ ಬಿ 1 2 3 ಸಮಥಿಂಗ್ ನಂಬರ್, ಯಾವ್ದಾದ್ರು ಒಂದು ನಂಬರ್. ಸಿಟಿ ಎಲ್ಲಿಗೆ ಹೋಗ್ತಾ ಇದೆ, ಯಾವ್ದ್ರಿಂದ ಡಿಪಾರ್ಚರ್ ಆಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಡಿಪಾರ್ಟ್ ಫ್ರಮ್ ದಿ ಚಿಕಾಗೋ ಇಂದ ಇಟ್ ಈಸ್ ಗೆಟಿಂಗ್ ಡಿಪಾರ್ಟೆಡ್ ಆನ್ ದಿ ಡೇಟ್ ಯಾವುದು, ಆನ್ January 10, 1991. ಈ ತರ ಒಂದ್ ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ನ ನೀವು ರೆಪ್ರೆಸೆಂಟ್ ಮಾಡಬಹುದು. ದಿಸ್ ಇಸ್ ಅನ್ ಇನ್ಸ್ಟೆನ್ಸ್ ಎಕ್ಸಾಂಪಲ್ ಫಾರ್ ಯೋರ್ ಸಿಗ್ನಲ್ ಕ್ಲಾಸ್ flight departure. In the same way, flight departure has the attributes like airline, flight number, city, and the date, etc. So this is how the representation of a signal class can be done. In the same way, we have the another example, mouse button pushed. ಯಾವ ಬಟನ್ ಯಾವ ಲೊಕೇಶನ್ ಗೆ ಪುಷ್ ಮಾಡ್ತೀವಿ. ಸೊ ಇನ್ ದ ಸೇಮ್ ವೇ ಇಫ್ ಐ ಎಂಟರ್ ದ ಟೆಕ್ಸ್ಟ್ ಸ್ಟ್ರಿಂಗ್ ನ ಎಂಟರ್ ಮಾಡಿದ್ರೆ ಇಟ್ ಈಸ್ ಅ ಸ್ಟ್ರಿಂಗ್ ಎಂಟರ್ಡ್ ಒನ್. ರಿಸೀವರ್ ಲಿಫ್ಟೆಡ್, ರಿಸೀವರ್ ನ ಲಿಫ್ಟ್ ಮಾಡಿದೀವ. ನೆಕ್ಸ್ಟ್ ಡಿಜಿಟ್ ಡಯಲ್ ಅಂದ್ರೆ ಐ ಆಮ್ ಡಯಲಿಂಗ್ ದ ಡಿಜಿಟ್. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ಯುವರ್ ಸಿಗ್ನಲ್ ಕ್ಲಾಸಸ್ ಅಂಡ್ ದಿ attributes. Next we have change event. Change event ಅಂತಂದ್ರೆ as we all know event that is caused by the satisfaction of a boolean expression. Boolean expression ಇಂದ ಏನಾದ್ರೂ satisfy ಆಗಿದೆ ಅಂತ ಅಂದ್ರೆ ಅದರಿಂದ ಏನಾದ್ರೂ ಒಂದು event ಆಗ್ತಿದೆ ಅಂತಂದ್ರೆ then we'll call that as a change event. It is an event which is caused by the satisfaction of a boolean expression. Boolean expression like greater than ಅಂದ್ರೆ true or false. True or false ನ ಅಂದ್ರೆ ಒಂದು ಕಂಡೀಷನ್ ಕೊಟ್ಟಿರ್ತೀನಿ, ಆ ಕಂಡೀಷನ್ ಏನಾದ್ರೂ boolean value expression ಗೆ ಬಂದ್ರೆ whether it could be true or false. The intent of the change event that the expression is continuously tested. ಅಂದ್ರೆ ಇವಾಗ ನಾನು ಎಕ್ಸಾಂಪಲ್ ಒಂದು ಟೆಂಪರೇಚರ್ ಅಂತ ತಗೋತೀನಿ. ಟೆಂಪರೇಚರ್ ಅಥವಾ ಹ್ಯೂಮಿಡಿಟಿ ಆಫ್ ದಿ ಎನ್ವಿರಾನ್ಮೆಂಟ್ ಅಂದ್ರೆ ನಾನು ಇರೋ ರೂಮ್ ಅಥವಾ ಒಂದು ಪೇಷಂಟ್ ಇರ್ತಾನೆ, ಆ ಪೇಷಂಟ್ ಇರೋ ರೂಮ್ ಅಲ್ಲಿ ಟೆಂಪರೇಚರ್ ನನ್ಗೆ ಇಷ್ಟು ಕಾನ್ಸ್ಟೆಂಟ್ ಆಗಿರ್ಬೇಕು. ಏನಾದ್ರು ಹೈ ಆದ್ರೆ ಅಥವಾ ಕಮ್ಮಿ ಆಯ್ತು ಅಂತ ಅಂದ್ರೆ ಇಟ್ ಮೇ ಅಫೆಕ್ಟ್ ದ ಪೇಷಂಟ್. ಸೊ ಆ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಟೆಂಪರೇಚರ್ ನ ಕಂಟಿನ್ಯೂಸ್ ಆಗಿ ಟೆಸ್ಟ್ ಮಾಡ್ತಿರ್ಬೇಕು. ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್ ನಾನು ಒಂದು ಥ್ರೆಶೋಲ್ಡ್ ಅಂದ್ರೆ ಆ ಪೇಷಂಟ್ ಗೆ ಎಷ್ಟು ಟೆಂಪರೇಚರ್ ನ ತಡ್ಕೊಳಕ್ ಆಗುತ್ತೋ ಅದನ್ನ ಟೆಂಪರೇಚರ್ ಥ್ರೆಶೋಲ್ಡ್ ವ್ಯಾಲ್ಯೂ ಆಗಿ ಸೆಟ್ ಮಾಡಿರ್ತೀನಿ. ಅದೇನಾದ್ರೂ ಬಿಯಾಂಡ್ ಆದ್ರೆ, ಆ ಟೆಂಪರೇಚರ್ ಗಿಂತ ಜಾಸ್ತಿ ಆದ್ರೆ ನಾನು ಏನ್ ಮಾಡ್ಬೇಕು, ಒಂದು ಆಕ್ಷನ್ ನ ಪರ್ಫಾರ್ಮ್ ಮಾಡ್ಬೇಕು. ಅದೇ ತರ ಥ್ರೆಶೋಲ್ಡ್ ಕಮ್ಮಿ ಥ್ರೆಶೋಲ್ಡ್ ಎಷ್ಟಿರ್ಬೇಕು, ಬಿಟ್ವೀನ್ ದಿಸ್ ಟು ದಿಸ್ ಅಂತ ಅಂದಿದ್ರೆ ಅದಕ್ಕಿಂತ ಏನಾದ್ರೂ ಕಮ್ಮಿ ಆದ್ರೂ ನನ್ಗೆ ಒಂದು ಇವೆಂಟ್ ಚೇಂಜ್ ಆಗ್ಬೇಕು. So that happens continuously testing on your conditions. Whenever the expression changes from false to true, the event happens. False ಇಂದ true ಆದ್ರೆ ಮಾತ್ರ event occur ಆಗೋದು. ಅಂದ್ರೆ ಇವಾಗ ನಾನು ಟೆಂಪರೇಚರ್ ಥ್ರೆಶೋಲ್ಡ್ ಅಂತ ಹೇಳಿದೆ, ನಾನು ಇವಾಗ ರೂಮ್ ಟೆಂಪರೇಚರ್ ನನಗೆ ವಿತಿನ್ 30 ಡಿಗ್ರಿ ಸೆಲ್ಸಿಯಸ್ ಇರ್ಬೇಕಂತ ಹೇಳಿರ್ತೀನಿ. 30 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆದ್ರೆ ನನಗೇನಾಗತ್ತೆ, ಚೆಕ್ ಮಾಡ್ತಾ ಇರ್ತೀನಿ. ಇವಾಗ ರೂಮ್ ಟೆಂಪರೇಚರ್ ಏನಿದೆ 27 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. 27 ಡಿಗ್ರಿ ಸೆಲ್ಸಿಯಸ್ ಇಸ್ ಗ್ರೇಟರ್ ದನ್ 30 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀನಿ. ದಟ್ ಕಂಡೀಷನ್ ಇಸ್ ಫಾಲ್ಸ್. ಫಾಲ್ಸ್ ಅಲ್ಲೇ ಇರುತ್ತೆ. ನನಗೆ ರೂಮ್ ಟೆಂಪರೇಚರ್ ಸಡನ್ ಆಗಿ 31 ಡಿಗ್ರಿ ಆಗ್ಬಿಡುತ್ತೆ. 31 ಡಿಗ್ರಿ ಸೆಲ್ಸಿಯಸ್ ಇಸ್ ಗ್ರೇಟರ್ ದನ್ 30 ಡಿಗ್ರಿ ಸೆಲ್ಸಿಯಸ್. ಅದ್ ಮತ್ತೆ ನಾನು ಚೆಕ್ ಮಾಡ್ತೀನಿ ಆ ಕಂಡೀಷನ್ ನ ಚೆಕ್ ಮಾಡಿದಾಗ ಅದೇನಾಗ್ತಾ ಇದೆ, ಫಾಲ್ಸ್ ಇಂದ ಟ್ರೂಗೆ ಮೂವ್ಮೆಂಟ್ ಆಗ್ತಾ ಇದೆ. ಮೂವ್ಮೆಂಟ್ ಆದಾಗ ಅಲ್ಲಿ ಒಂದ್ ಇವೆಂಟ್ ಅಕರ್ ಆಗ್ತಾ ಇದೆ. ಅಂದ್ರೆ ಒಂದ್ ಅಲಾರ್ಮ್ ತರ ಆಗ್ಬೋದು ಅಥವಾ ಒಂದ್ ಏನೋ ನೋಟಿಫಿಕೇಶನ್ ತರ ಬರ್ಬೋದು. ಸೊ ದಟ್ ಈಸ್ ದಿ ಇವೆಂಟ್ ಹ್ಯಾಪನಿಂಗ್. An implementation would not continuously check a change event. Let us see an example for this one. And here for this UML notation for this change event, here is the keyword when. When ಅನ್ನೋ keyword ನ ಯೂಸ್ ಮಾಡ್ತಾ ಇದೀವಿ. ಯಾವಾಗ ಆಗ್ಬೇಕು, when the event has to be occurred. ಯಾವಾಗ ಅಂತಂದ್ರೆ ರೂಮ್ ಟೆಂಪರೇಚರ್ ಇಫ್ ಇಟ್ ಇಸ್ ಬಿಯಾಂಡ್ ದ ಹೀಟ್ ಸೆಟ್ಟಿಂಗ್ ಪಾಯಿಂಟ್ ಅಂದ್ರೆ ನಾನು ಥ್ರೆಶೋಲ್ಡ್ ವ್ಯಾಲ್ಯೂ ಅಂತ ಹೇಳಿದೆ ನಿಮ್ಗೆ. ಅದೇ ತರ ಕೂಲಿಂಗ್ ಸೆಟ್ ಪಾಯಿಂಟ್ ಅಂತ ಹೇಳಿದೆ, ನಾನು ರೇಂಜ್ ಹೇಳಿದೆ ಇಷ್ಟರಿಂದ ಇಷ್ಟ ಇರ್ಬೇಕು ಅಂತ. ಅವರು ಅದಕ್ಕೆ ಕಂಡೀಷನ್ ಹಾಕಿದ್ದಾರೆ. ನೆಕ್ಸ್ಟ್ ಬ್ಯಾಟ್ರಿ ಪವರ್ ಅಂದ್ರೆ ನನ್ನ ಫೋನ್ ಬ್ಯಾಟ್ರಿ ಪವರ್ ಆಗ್ಬೋದು ಅಥವಾ ಲ್ಯಾಪ್ಟಾಪ್ಸ್ ಅಥವಾ ಯುವರ್ ಸಿಸ್ಟಮ್ ಬ್ಯಾಟ್ರಿ ಪವರ್ ಹತ್ರ ಏನಾದ್ರೂ ನಿಮ್ಗೆ ಕಮ್ಮಿ ಇದ್ರೆ ಲೋವರ್ ಲಿಮಿಟ್ ಅಂದ್ರೆ ಅದು ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಯಾರ್
ಬ್ಯಾಟ್ರಿ ಇಸ್ ಟೂ ಲೋ ಅಂತ ಆತರ ಏನಾದ್ರು ಬಂದಾಗ ನನಗೆ ಒಂದು ನೋಟಿಫಿಕೇಶನ್ ತರ ಬರಬೇಕು. ನೆಕ್ಸ್ಟ್ ಕಮಿಂಗ್ ಟು ಯೋರ್ ವೆಹಿಕಲ್ ಪರ್ಪಸ್ ಬಂತು ಅಂದ್ರೆ ಟೈರ್ ಪ್ರೆಷರ್ ಏನಾದ್ರೂ ಮಿನಿಮಮ್ ಪ್ರೆಷರ್ ಗಿಂತ ಕಮ್ಮಿ ಇದ್ರೆ ನಾನು ಏನ್ ಇವೆಂಟ್ ಮಾಡ್ತೀನಿ, ಹೋಗ್ಬಿಟ್ಟು ಪ್ರೆಷರ್ ನ ಸರಿ ಅಂದ್ರೆ ಐ ಮೇಕ್ ದ ಟೈರ್ ಪ್ರೆಷರ್ ಆಸ್ ಅ ಮ್ಯಾಕ್ಸಿಮಮ್ ಪ್ರೆಷರ್ ಅಂದ್ರೆ ಎಷ್ಟಿರ್ಬೇಕು ಅಷ್ಟು ಚೆಕ್ ಮಾಡ್ಕೋತೀನಿ. ಬ್ಯಾಟ್ರಿ ಪವರ್ ಕಮ್ಮಿ ಇದೆ ಅಂತ ನಂಗೆ ನೋಟಿಫಿಕೇಶನ್ ಬಂದ್ರೆ ಐ ಚಾರ್ಜ್ ದ ಬ್ಯಾಟ್ರಿ. ಅದೇ ತರ ಏನಾದ್ರೂ ಆ ಕಂಡೀಷನ್ ಫಾಲ್ಸ್ ಅಂದ್ರೆ ಏನಾದ್ರೂ ಆ ಕಂಡೀಷನ್ ಈ ತರ ಫಾಲ್ಸ್ ಆದ್ರೆ ಈ ಕಂಡೀಷನ್ ಫಾಲ್ಸ್ ಆದ್ರೆ ನಾನು ಏನೋ ಆಕ್ಷನ್ ತಗೊಳಲ್ಲ. ಇಫ್ ದ ಕಂಡೀಷನ್ ಬಿಕಮ್ಸ್ ಟ್ರೂ, ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಐ ಮೇಕ್ ದ ಇವೆಂಟ್ ಟು ಹ್ಯಾಪನ್. ಬ್ಯಾಟ್ರಿ ಪವರ್ ಲಿಮಿಟ್ ಅಂದ್ರೆ ಬ್ಯಾಟ್ರಿ ಪವರ್ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ನಾನು ಚಾರ್ಜ್ ಹಾಕಲ್ಲ. ಬ್ಯಾಟ್ರಿ ಪವರ್ ಕಮ್ಮಿ ಇದೆ ಅಂದ್ರೆ ಮಾತ್ರ, ಅಂದ್ರೆ ಈ ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಏನ್ ಮಾಡ್ತೀನಿ, ಹೋಗಿ ಚಾರ್ಜ್ ಹಾಕ್ತೀನಿ. ದಟ್ ಈಸ್ ಯೋರ್ ಚೇಂಜ್ ಇವೆಂಟ್. ಲೆಟ್ us see the time event. What is time event? Here time event is an event which is caused by the occurrence of an absolute time or the elapse of a time. ಟೈಮ್ ಇಂಟರ್ವಲ್ ಅಲ್ಲಾದ್ರೂ ಆಗ್ಬೋದು, ಅಂದ್ರೆ ಒಂದು ಟೈಮ್ ಇಂಟರ್ವಲ್ ನ ಕೊಡ್ತೀನಿ, ಆ ಟೈಮ್ ಇಂಟರ್ವಲ್ ಅಲ್ಲಾದ್ರೂ ಆಗ್ಬೋದು, ಅಥವಾ ಪರ್ಟಿಕ್ಯುಲರ್ ಅಬ್ಸಲ್ಯೂಟ್ ಟೈಮ್ ಈ ಟೈಮ್ ಅಲ್ಲೇ ಆಗ್ಬೇಕು ಅಂತ ಅಂದ್ರೆ ಆ ಟೈಮ್ ಅಲ್ಲೇ ಆಗಂತ ಇವೆಂಟ್ಸ್ ನಾನು ಟೈಮ್ ಇವೆಂಟ್ ಅಂತ ಹೇಳ್ತೀನಿ. ಸೊ ಲೆಟ್ us see an example here. The example here is the date is equals to January 1, 2000. After 10 seconds ನನಗೆ ಡೇಟ್ ಏನ್ ಚೇಂಜ್ ಆಗೋಗಲ್ಲ. ಸೊ ಇಟ್ ವಿಲ್ ಬಿ ಚೆಕಿಂಗ್ ಫಾರ್ ದಿ ಲೈಕ್ ಟೈಮ್ ಇಂಟರ್ವಲ್ ಅಂದ್ರೆ ಆಫ್ಟರ್ 10 seconds ಏನಾಗ್ತಾ ಇದೆ. ಸೊ ದಟ್ ಈಸ್ ಯೋರ್ ಟೈಮ್ ಇಂಟರ್ವಲ್ ದಟ್ ಯು ಹ್ಯಾವ್ ಗಿವನ್. ಅಂಡ್ ಇನ್ ಆರ್ಡರ್ ಟು ರೆಪ್ರೆಸೆಂಟ್ ದಿಸ್ ಟೈಮ್ ಇವೆಂಟ್ ನ ರೆಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಐ ವಿಲ್ ಮೇಕ್ ಯೂಸ್ ಆಫ್ ವೆನ್ ಅಂತ ಬರ್ದು ಇನ್ ಯೋರ್ UML ಅಲ್ಲಿ ಹೆಂಗೆ ನಾವು ಟೈಮ್ ಇವೆಂಟ್ ನ ಕಾಲ್ ಮಾಡ್ತೀವಿ ಅಂದ್ರೆ ವೆನ್ ಅಂತ ಒಂದು ಇವೆಂಟ್ ನ ಕಾಲ್ ಮಾಡಿ ಅದ್ರೊಳಗಡೆ ಏನಾದ್ರೂ ಒಂದು ಕಂಡೀಷನ್ ನ ಸೆಟ್ ಮಾಡ್ತೀನಿ. ಕಂಡೀಷನ್ ಏನಾದ್ರೂ ಟ್ರೂ ಆಗಿದ್ರೆ ಐ ಆಮ್ ಅಗೇನ್ ಇಟ್ ವಿಲ್ ಬಿ ಫಾರ್ವರ್ಡೆಡ್ ಆರ್ ಅದಕ್ಕೆ ಮತ್ತೆ ನಾನು ನೆಕ್ಸ್ಟ್ ಏನಿದೆ ನನ್ನ ಹತ್ರ ಆಫ್ಟರ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫಾರ್ ಯೋರ್ ಟೈಮ್ ಇಂಟರ್ವಲ್ ಗೂ ಅಷ್ಟೇ ಪ್ಯಾರಂಥೆಸಿಸ್ ಬ್ರಾಕೆಟ್ ಒಳಗಡೆ ಐ ಸ್ಪೆಸಿಫೈ ದಿ ಟೈಮ್ ಇಂಟರ್ವಲ್. ಸೊ ವೆನ್ ಅಂಡ್ ಆಫ್ಟರ್ ಆರ್ ದ ಕೀವರ್ಡ್ ದಟ್ ಆರ್ ಯೂಸ್ಡ್. ಇಲ್ಲಿ ವೆನ್ ಒಳಗಡೆ ನಾನು ಎಕ್ಸ್ಪ್ರೆಷನ್ ನ ಕೊಡ್ತೀನಿ. ಎಕ್ಸ್ಪ್ರೆಷನ್ ಕುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಲೆಸರ್ ದನ್ ಏನಾದ್ರೂ ಒಂದು ಎಕ್ಸ್ಪ್ರೆಷನ್ ನ ಕೊಡ್ತೀನಿ. ಆಫ್ಟರ್ ಒಳಗಡೆ ಕೊಡೋದು ನಾನು ಟೈಮ್ ಇಂಟರ್ವಲ್. ಸೊ ಐ ಮೇಕ್ ಯೂಸ್ ಆಫ್ ವೆನ್ ಅಂಡ್ ಆಫ್ಟರ್ ವಿತ್ ಇನ್ ದ when is followed by a parenthesized expression and after is followed by a parenthesized time duration. So this is an example for your time event. Next let us see what is state ಅಂತ ಅಂದ್ರೆ ಏನು, ನಾನು ಇವಾಗ ಯಾವ ಸ್ಟೇಟ್ ಅಲ್ಲಿ ಇದ್ದೀನಿ ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಇವಾಗ ಪೆನ್ ಅಂತ ತಗೊಂಡ್ರೆ ಪೆನ್ನು ಐದರ್ ಅದು ರೆಸ್ಟ್ ಸ್ಟೇಟ್ ಅಲ್ಲಿ ಇರ್ಬೋದು, ಅಂದ್ರೆ ನಾನು ಅದನ್ನ ಯೂಸೇ ಮಾಡ್ತಿಲ್ಲ ಒಂದ್ ಕಡೆ ಇಟ್ಟಿದ್ದೀನಿ ಅಂದ್ರೆ ರೆಸ್ಟ್ ಸ್ಟೇಟ್ ಅಲ್ಲಿ ಇರುತ್ತೆ. ಅದನ್ನ ನಾನು ಯೂಸ್ ಮಾಡ್ಕೊಂಡು ಬರಿತಾ ಇದ್ದೀನಿ ಅಂತ ಅಂದ್ರೆ ಇಟ್ ಇಸ್ ಇನ್ ದ ಮೋಷನ್ ಅಂತ ಹೇಳ್ಬೋದು, ಅಂದ್ರೆ ಇಟ್ ಇಸ್ ಮೂವಿಂಗ್. ಸೊ ಆ ಸ್ಟೇಟ್ ಇಸ್ ಅನ್ ಅಬ್ಸ್ಟ್ರಾಕ್ಷನ್ ಆಫ್ ದ ವ್ಯಾಲ್ಯೂಸ್ ಅಂಡ್ ದ ಲಿಂಕ್ಸ್ ಆಫ್ ಅನ್ ಆಬ್ಜೆಕ್ಟ್. ಲಿಂಕ್ ಹೆಂಗಿದೆ ಮತ್ತೆ ಅದಕ್ಕೆ ಯಾವ ತರ ವ್ಯಾಲ್ಯೂಸ್ ನಾನು ಸೆಟ್ ಮಾಡ್ಬೋದು, ದಟ್ ಈಸ್ ಯೋರ್ ಸ್ಟೇಟ್. And set of values and links are grouped together into a state according to the gross behavior of the objects. ಅಂದ್ರೆ ನಾನು ಸ್ಟೇಟ್ಸ್ ವ್ಯಾಲ್ಯೂಸ್ ಒಂದಷ್ಟು ವ್ಯಾಲ್ಯೂಸ್ ಅಥವಾ ಲಿಂಕ್ಸ್ ನ ಗ್ರೂಪ್ ಮಾಡ್ಬಿಟ್ಟು ಒಂದ್ ಸ್ಟೇಟ್ ಅಂತ ಹೇಳ್ತೀನಿ ಬೇಸ್ಡ್ ಆನ್ ದ ಬಿಹೇವಿಯರ್ ಆಫ್ ದೋಸ್ ಆಬ್ಜೆಕ್ಟ್ಸ್ ಬಿಹೇವಿಯರ್ ನ ನೋಡ್ಕೊಂಡು ಐ ಕ್ಯಾನ್ ಗ್ರೂಪ್ ದೆಮ್ ಇನ್ ಟು ಅ ಸ್ಟೇಟ್. ಫಾರ್ ಎಕ್ಸಾಂಪಲ್ bank is either a solvent one or insolvent depending on whether its assets exceeds its liabilities. ಏನಾದ್ರೂ ಜಾಸ್ತಿ ಆಯ್ತು ಅಂತ ಅಂದ್ರೆ ಅಥವಾ ಅದನ್ನ ನಾನು ಸಾಲ್ವೆಂಟ್ ಅಂತ ಹೇಳ್ಬೋದು ಇಲ್ಲ ಇನ್ಸಾಲ್ವೆಂಟ್ ಅಂತ ಹೇಳ್ತೀನಿ ಡಿಪೆಂಡಿಂಗ್ ಆನ್ ವೆದರ್ ಇಟ್ಸ್ ಅಸೆಟ್ಸ್ ಎಕ್ಸೀಡ್ಸ್ ಇಟ್ಸ್ ಲಯಬಿಲಿಟೀಸ್ ಗಿಂತ ಜಾಸ್ತಿ ಇದೆ ಅಂತ ಅಂದ್ರೆ ದೆನ್ ಐ ಕ್ಯಾನ್ ಟೆಲ್ ವೆದರ್ ಇಟ್ ಇಸ್ ಅ ಸಾಲ್ವೆಂಟ್ ಒನ್ ಆರ್ ದಿ ಇನ್ಸಾಲ್ವೆಂಟ್ ಒನ್. And here state often corresponds to the word suffix ing anta use ಮಾಡುತ್ತೆ for your states. Either it is a waiting or dialing etc. or duration of some conditions ನ ಯೂಸ್ ಮಾಡುತ್ತೆ like power below freezing ಈ ತರ ಯಾವ್ದಾದ್ರು ಒಂದು ಕಂಡೀಷನ್ಸ್ ನ ಯೂಸ್ ಮಾಡುತ್ತೆ. And the
used. UML notation for a state is the round box. Round box ಅಲ್ಲಿ ನಾವು ಈ ತರ ಒಂದು round box ನ ಯೂಸ್ ಮಾಡ್ಕೊಂಡು we will write the states name. The object in a class have a finite number of possible states. ಅಂದ್ರೆ ಒಂದು object ಗೆ possible states ಬರುತ್ತೆ. Only one possible, only a large number, one ಅಥವಾ ತುಂಬಾ large possibility of the states. Each object can only be in one state at a time. ನಾನು ಎರಡೆರಡು ಸ್ಟೇಟ್ ಅಲ್ಲಿ ಇರ್ತೀನಿ ಅಂತ ಹೇಳಕ್ಕಾಗಲ್ಲ. ನಾನು ಇಲ್ಲ ರೆಸ್ಟ್ ಅಲ್ಲಿ ಇರಬೇಕು ಇಲ್ಲ ಮೋಷನ್ ಅಲ್ಲಿ ಇರಬೇಕು. ಸೊ ನಾನು ಎರಡರಲ್ಲೂ ಇರ್ತೀನಿ ಅಂದ್ರೆ ದಟ್ ಇಸ್ ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆಬ್ಜೆಕ್ಟ್ಸ್ ಮೇ ಪರಾಡ್ ಥ್ರೂ ಒನ್ ಆರ್ ಟೂ ಮೋರ್ ಸ್ಟೇಟ್ಸ್ ಇನ್ ದೇರ್ ಲೈಫ್ ಟೈಮ್. ಅಂದ್ರೆ ನಾನು ಚೇಂಜ್ ಆಗ್ತಿರ್ಬೋದು, ಮೋಷನ್ ಇಂದ ರೆಸ್ಟಿಗೆ ಹೋಗ್ಬೋದು, ರೆಸ್ಟ್ ಇಂದ ಮತ್ತೆ ಮೋಷನ್ ಗೆ ಹೋಗ್ಬೋದು, ಆರ್ ಇನ್ನೊಂದು ಯಾವ್ದಾದ್ರು ಸ್ಟೇಟಿಗೆ ನಾನು ಮೂವ್ ಮಾಡ್ಬೋದು. ಐ ಕ್ಯಾನ್ ಟೇಕ್ one or more stages in the complete my lifetime. A state specifies the responses of an object to the input event. State ಅಂತ ಅಂದ್ರೆ ನಾನು ಇವಾಗ ಪರ್ಟಿಕ್ಯುಲರ್ ಆಗಿ ರೆಸ್ಟ್ ಸ್ಟೇಟ್ ಅಲ್ಲಿ ಇದೀನಿ ಅಂತ ಹೇಳ್ತೀನಿ. ನನ್ಗೆ ಏನಾದ್ರು ಒಂದು ಎಕ್ಸ್ಟರ್ನಲ್ ಅಂದ್ರೆ ಏನಾದ್ರು ಒಂದು ನನ್ಗೆ ಪರ್ಟಿಕ್ಯುಲರ್ ಆಗಿ ಏನೋ ಒಂದು ಕೆಲಸ ಇರತ್ತೆ ಅಂದ್ರೆ ಮೂವ್ ಅಂದ್ರೆ ನಾನು ಮೂವ್ ಮಾಡ್ತಿದೀನಿ. ಸೊ ಐ ಆಮ್ ಚೇಂಜಿಂಗ್ ಮೈ ಸ್ಟೇಟ್. ಇವಾಗ ವೆಹಿಕಲ್ ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ವೆಹಿಕಲ್ ನಾನು ಆನ್ ಮಾಡೋಕ್ಕಿಂತ ಮುಂಚೆ ರೆಸ್ಟ್ ಸ್ಟೇಟ್ ಅಲ್ಲಿ ಇರುತ್ತೆ. ಆನ್ ಮಾಡಾದ್ಮೇಲೆ ಅದು ಮೋಷನ್ ಬರುತ್ತೆ. ಇಟ್ ವಿಲ್ ಮೂವ್ ಫ್ರಮ್ ಸ್ಟೇಷನರಿ ಆರ್ ದಿ ರೆಸ್ಟ್ ಸ್ಟೇಟ್ ಟು ದಿ ಮೂವಿಂಗ್ ಸ್ಟೇಟ್. ಸೊ ದಟ್ ಕ್ಯಾನ್ ಬಿ ದ ಎಕ್ಸಾಂಪಲ್. ಅಂದ್ರೆ ಇನ್ಪುಟ್ ಇವೆಂಟ್ ಏನು, ನನ್ನಲ್ಲಿ ವೆಹಿಕಲ್ ಗೆ ಕೀ ಹಾಕಿ ವೆಹಿಕಲ್ ನ ಆನ್ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಚೇಂಜ್ ಆಗ್ತಾ ಇದೆ ಸ್ಟೇಟ್. ಸೊ ದಟ್ ಈಸ್ ಇನ್ಪುಟ್ ಇವೆಂಟ್ ಇಸ್ ದಿ ಪುಟ್ಟಿಂಗ್ ಕೀ ಟು ಯರ್ ವೆಹಿಕಲ್. The response may include the invocation of a behavior or a change of state. Response ಯಾವ ತರ ಆಗಿರ್ಬೋದು ಅಂದ್ರೆ ಒಂದು ಬಿಹೇವಿಯರ್ it may call the behavior ಅಥವಾ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಚೇಂಜ್ ಆಗ್ಬೋದು. So the UML notation ನಾವು ಆಲ್ರೆಡಿ ನೋಡಿದಂಗೆ it is a round box. Round box ಅಲ್ಲಿ ಒಂದ್ ಸ್ಟೇಟ್ ನೇಮ್ ನ ಕೊಟ್ಟಿರ್ತೀವಿ. The state names could be like solvent, bank ನ ತಗೊಂಡ್ವಿ solvent ಅಥವಾ insolvent. ವೇಟಿಂಗ್, ನಾನು ಏನಾದ್ರೂ ಒಂದು ಕ್ಯೂ ಅಲ್ಲಿ ಇದೀನಿ, ವೇಟ್ ಮಾಡ್ತಿದ್ದೀನಿ ಅಂದ್ರೆ ಐ ಕ್ಯಾನ್ ಸೇ ದಟ್ ಐ ಆಮ್ ವೇಟಿಂಗ್. ಡಯಲಿಂಗ್, ನಾನು ಯಾರಾದ್ರೂ ಫೋನ್ ಮಾಡ್ಬೇಕು ಅಂತ ಅಂದ್ರೆ ನಂಬರ್ ನ ಡಯಲ್ ಮಾಡ್ತಿದ್ದೀನಿ ಅಂದ್ರೆ ಐ ಮೇ ಟೆಲ್ ದೆಮ್ ದಟ್ ಐ ಆಮ್ ಡಯಲಿಂಗ್. ಇನ್ ದ ಸೇಮ್ ವೇ ಐ ಹ್ಯಾವ್ ಪವರ್ ಬಿಲೋ ಫ್ರೀಸಿಂಗ್. ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ಯೋರ್ ಸ್ಟೇಟ್ಸ್. Event versus state. Let us see what is the difference between the event and the state. Here in this diagram we have like event represents the points in time. Time ಅಲ್ಲಿ ಏನಿದೆಯೋ ಆ ಪಾಯಿಂಟ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. where state represents the interval of time. These are your events. ಇದು power turned on, power turned off and again the power turned on. These are the events. ಅಂದ್ರೆ ನಾನು ಪವರ್ ನ ಆನ್ ಮಾಡ್ತೀನಿ, ಆಫ್ ಮಾಡ್ತೀನಿ ಅನ್ನೋದು ನಮ್ಗೆ ಇವೆಂಟ್ಸ್ ಆಗಿ ಅಕರ್ ಆದ್ರೆ, ಈ ಮಧ್ಯ ಇಂಟರ್ವಲ್ ಏನಿದೆ ಪವರ್ ಆನ್ ಮಾಡಿ ನಾನು ಆಫ್ ಮಾಡೋವರೆಗೂ ಏನ್ ಇಂಟರ್ವಲ್ ಇದೆಯೋ ಟೈಮ್ ಇಂಟರ್ವಲ್, ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಸ್ಟೇಟ್. ಸೊ ಹಿಯರ್ ಐ ಹ್ಯಾವ್ 3 events. These are the events and these are my states. A state corresponds to the interval between the two events received by an object. ಎರಡು event ಮಧ್ಯ ಏನ್ ಇಂಟರ್ವಲ್ ಇರುತ್ತೋ ಅದನ್ನ ನಾನು ಸ್ಟೇಟ್ ಅಂತ ಹೇಳ್ತೀನಿ. For example, ನಾವು ಇವಾಗ receiver is lifted and before the first digit is dialed, the phone line is in state dial tone. The state of an object depends on the past events. ನಾವು ಯಾವ ತರ ಸ್ಟೇಟ್ ಇದ್ದೀವಿ ಅಂತ ಅನ್ನೋದಕ್ಕೆ ನಾವು ಹಿಂದೆ ಯಾವ ಇವೆಂಟ್ ನ ಅಂದ್ರೆ ಯಾವ ಇವೆಂಟ್ ಆಗಿತ್ತು ಆ ಆಬ್ಜೆಕ್ಟ್ ಮೇಲೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ಆನ್ ಎಕ್ಸಾಂಪಲ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಇವೆಂಟ್ಸ್ ಅಂಡ್ ದಿ ಸ್ಟೇಟ್ಸ್. Where both events and states depends on the level of abstraction. ಎರಡೂನು ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಅಂದ್ರೆ ಎಷ್ಟು ನಾವು ಅಬ್ಸ್ಟ್ರಾಕ್ಷನ್ ನ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇಟ್ ವಿಲ್ ಡಿಪೆಂಡ್. States may be characterized in various ways. States ಅನ್ನು ಎಷ್ಟೊಂದು ತರ ಬೇಕಂದ್ರೂ ಕ್ಯಾರೆಕ್ಟರೈಸ್ ಮಾಡಬಹುದು. Here one way characterized is, for example, state ನ ನಾನು ಏನ್ ಮಾಡಿದೀನಿ ಅಲ್ರಾಮ್ ರಿಂಗಿಂಗ್ ಅಂತ ತಗೊಂಡಿದ್ದೀನಿ. ಅಂದ್ರೆ ಅಲ್ರಾಮ್ ನ ಸೆಟ್ ಮಾಡಿರ್ತೀನಿ ಅಂದ್ರೆ ಮುಂಚೆನೆ.
ಡಿಸ್ಕ್ರಿಪ್ಷನ್ ಏನು, ಅಲ್ರಾಮ್ ಆನ್ ವಾಚ್ ಇಸ್ ರಿಂಗಿಂಗ್ ಟು ಇಂಡಿಕೇಟ್ ದ ಟಾರ್ಗೆಟ್ ಟೈಮ್. ಅಂದ್ರೆ ನಾವು ಎದ್ದೇಳ್ಬೇಕಾದ್ರೆ ಬೆಳಿಗ್ಗೆ ಟೈಮು ನಾವು ಅಲ್ರಾಮ್ ಇಟ್ಕೊಂಡಿರ್ತೀವಿ, ಅಥವಾ ಒಂದ್ ಕೆಲ್ಸನ ಈ ಟೈಮಲ್ಲಿ ಮಾಡ್ಬೇಕು, ಅಥವಾ ಒಂದ್ ರಿಮೈಂಡರ್ ನನಗೆ ಅದ್ ನೆನಪಾಗಿರಲ್ಲ, ಬಟ್ ಅದ್ ನನ್ಗೆ ನೆನಪಾಗ್ಬೇಕು ಅಂತ ಅಂದ್ರೆ ನನಗ್ ನೆನಪಿದ್ದಾಗ ಏನ್ ಮಾಡ್ತೀನಿ, ರಿಮೈಂಡರ್ ನ ಸೆಟ್ ಮಾಡ್ಕೋತೀನಿ. ಅವಾಗ ಏನಾಗುತ್ತೆ, ಇಟ್ ವಿಲ್ ನೋಟಿಫೈ ಆ ಟೈಮ್ ಬಂದಿದೆ ಫಾರ್ ದಟ್ ಪರ್ಟಿಕ್ಯುಲರ್ ಇವೆಂಟ್ ಅಂತ ಹೇಳುತ್ತೆ. ಇವೆಂಟ್ ಸೀಕ್ವೆನ್ಸ್ ಏನು, ಫಸ್ಟ್ ನಾನು ಅಲ್ರಾಮ್ ನ ಸೆಟ್ ಮಾಡ್ಬೇಕು ಯಾವ ಟೈಮ್ ಅಲ್ಲಿ ಅಂತ. ಎನಿ ಸೀಕ್ವೆನ್ಸ್ ನಾಟ್ ಇನ್ಕ್ಲೂಡಿಂಗ್ ಕ್ಲಿಯರ್ ಅಲ್ರಾಮ್. ಕ್ಲಿಯರ್ ಅಲ್ರಾಮ್ ಏನೂ ಇಲ್ಲ ಅಂತಂದ್ರೆ ಏನ್ ಮಾಡ್ತೀನಿ, ವೆನ್ ಕರೆಂಟ್ ಟೈಮ್ ಇಸ್ ಈಕ್ವಲ್ಸ್ ಟು ಟಾರ್ಗೆಟ್ ಟೈಮ್. ಅಂದ್ರೆ ಡೇಟು ಚೆಕ್ ಮಾಡ್ಕೋಬೇಕು, ಟೈಮು ಚೆಕ್ ಮಾಡ್ಕೋಬೇಕು. ಕರೆಂಟ್ ಟೈಮ್ ಏನಾದ್ರೂ ನನ್ನ ಟಾರ್ಗೆಟೆಡ್ ಟೈಮ್ ಆಗಿದ್ರೆ, ಕಂಡೀಷನ್ ಯಾವ ತರ ಕೊಟ್ಟಿರ್ಬೋದು, ಅಲ್ರಾಮ್ ಯಾವ ತರ ಆನ್ ಆಗುತ್ತೆ ಅಂದ್ರೆ, ಅಲ್ರಾಮ್ ಸೆಟ್ ಟು ದ ಟಾರ್ಗೆಟ್ ಟೈಮ್, ಟಾರ್ಗೆಟ್ ಟೈಮ್ ಸೆಟ್ ಮಾಡಿರ್ತೀನಿ. ಟಾರ್ಗೆಟ್ ಟೈಮ್ is less than or equal to your current time, or and the current time is less than or equal to your target time plus 20 seconds and no button has been pushed since target time. ಯಾವ ಬಟನ್ ನಾನು ಪುಷ್ ಮಾಡಿಲ್ಲ ಅಂತ ಅಂದ್ರೆ, ಟಾರ್ಗೆಟ್ ಟೈಮ್ ತನಕ ಯಾವ ಬಟನ್ ಪುಷ್ ಮಾಡಿಲ್ಲ ಅಂದ್ರೆ ಅಲ್ರಾಮ್ ಏನಾಗಿರುತ್ತೆ, ಆನ್ ಸ್ಟೇಟ್ ಅಲ್ಲೇ ಇರುತ್ತೆ. ಇವೆಂಟ್ಸ್ ನಾನು ಯಾವ ತರ ಅಕ್ಸೆಪ್ಟ್ ಮಾಡ್ಬೋದು ಅಂತ ಅಂದ್ರೆ, ಲೈಕ್ ಅಲ್ರಾಮ್ ಆಗ್ತಿದೆ, ಆಲ್ರೆಡಿ ಅಲ್ರಾಮ್ ಆಗ್ತಿದೆ ಅಂತ ಅಂದ್ರೂ ನಾನು ಏನ್ ಮಾಡ್ತೀನಿ, ಕರೆಂಟ್ ಟೈಮ್ ನ ಚೇಂಜ್ ಮಾಡ್ಕೋದು. ಅಂದ್ರೆ ಸ್ನೂಸ್ ಮಾಡ್ತೀವಲ್ವಾ, ಲೈಕ್ 5 minutes ಅಥವಾ 10 seconds ಎಕ್ಸ್ಟ್ರಾ ಈ ತರ ಚೇಂಜ್ ಮಾಡ್ತಿದೀನಿ ಅಂತ ಅಂದ್ರೆ ಐ ಆಮ್ ಡೂಯಿಂಗ್ ಸಮಥಿಂಗ್. ಅಂದ್ರೆ ಇಟ್ ಇಸ್ ನೋ ಬಟನ್ ಹಸ್ ಬಿನ್ ಪುಷ್ ದ ಟೈಮ್. ಸೊ ನಾನು ಈ ಕರೆಂಟ್ ಟೈಮ್ ಅಥವಾ ಟಾರ್ಗೆಟ್ ಟೈಮ್ ನ ಇಲ್ಲಿ ಚೇಂಜ್ ಮಾಡ್ತೀನಿ. ಟಾರ್ಗೆಟ್ ಟೈಮ್ ಗೆ 20 seconds ನ ಆಡ್ ಮಾಡ್ತೀಯಾರ ಇಲ್ಲಿ. ನಾವು ಸ್ನೂಸ್ ಮಾಡುವಾಗ ಮಿನಿಮಮ್ 5 minutes to 10 minutes ಸ್ನೂಸ್ ಮಾಡ್ಕೋತೀವಿ. ಅದೇ ತರ ಇವೆಂಟ್ ಹಿಂಗಾಗತ್ತೆ. ಈ ತರ ಆದ್ರೆ ಏನಾದ್ರೂ ಆ ಟೈಮ್ ನಾನು ಚೇಂಜ್ ಮಾಡಿದ್ರೆ, ಟಾರ್ಗೆಟ್ ಟೈಮ್ ನ ಅಥವಾ ಕರೆಂಟ್ ಟೈಮ್ ನ ಚೇಂಜ್ ಮಾಡಿದ್ರೆ ರೀಸೆಟ್ ಮಾಡ್ತಿದೀನಿ ಅಲಾರಾಮ್ ನ. ಸ್ಟೇಟ್ ವಿಲ್ ಬಿಕಮ್ ಯರ್ ನಾರ್ಮಲ್ ಸ್ಟೇಟ್. ಬಟನ್ ಪುಷ್, ಏನಾದ್ರೂ ಬಟನ್ ಪುಷ್ ಮಾಡಿದೀನಿ ಅಂತ ಅಂದ್ರೆ ಮತ್ತೆ ನಾನು ಅಲಾರಾಮ್ ನ ರೀಸೆಟ್ ಮಾಡಿದೀನಿ. ನೆಕ್ಸ್ಟ್ ಸ್ಟೇಟ್ ಏನಾಗಿರುತ್ತೆ, ನಾರ್ಮಲ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಹೌ ದ ಸ್ಟೇಟ್ಸ್ ಮೇ ಬಿ ಕ್ಯಾರೆಕ್ಟರೈಸ್ಡ್. ನೆಕ್ಸ್ಟ್ ವಿ ಹ್ಯಾವ್ ಟ್ರಾನ್ಸಿಷನ್ಸ್ ಅಂಡ್ ಕಂಡೀಷನ್. ಟ್ರಾನ್ಸಿಷನ್ ಅಂತ ಅಂದ್ರೆ ಏನು, ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಗೆ ಮೂವ್ ಮಾಡೋದು. ಅಂದ್ರೆ ನಾನು ಟ್ರಾನ್ಸಿಷನ್ ಆಗ್ತಿದ್ದೀನಿ, ಇಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸಿಷನ್ ಆಗ್ತಿದ್ದೀನಿ ಅಂತ ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಯೋರ್ ಟ್ರಾನ್ಸಿಷನ್. ಆ ಟ್ರಾನ್ಸಿಷನ್ ಇಟ್ ಕ್ಯಾನ್ ಬಿ ಬೇಸ್ಡ್ ಆನ್ ದ ಇವೆಂಟ್. ಇವೆಂಟ್ ಮೇಲೂ ಆಗ್ಬೋದು. ಏನಾದ್ರೂ ಒಂದ್ ಇವೆಂಟ್ ಆದಾಗ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಗೆ ನಾನು ಚೇಂಜ್ ಆಗ್ಬೋದು. ಸೊ ಟ್ರಾನ್ಸಿಷನ್ ಇಸ್ ಅನ್ ಇನ್ಸ್ಟಂಟೇನಿಯಸ್ ಚೇಂಜ್ ಫ್ರಮ್ ಒನ್ ಸ್ಟೇಟ್ ಟು ದಿ ಅನದರ್. A transition is set to fire ಯಾವಾಗ ಆಗುತ್ತೆ, upon the change from the source state to the target state. source state ಇಂದ ನಾನು ಟಾರ್ಗೆಟ್ ಸ್ಟೇಟ್, ನಾನು ಇರೋ ಸ್ಟೇಟ್ ಗೆ ಮತ್ತೆ ನಾನು ಹೋಗಿರೋ ಸ್ಟೇಟ್ ಗೆ ಏನಾದ್ರೂ ಚೇಂಜಸ್ ಇದ್ರೆ then I will tell that the transition has been fired. Usually the original and the target states are different but may be the same. ಬೇರೆ ಬೇರೆ ಇರುತ್ತೆ but sometime it could be the same. Transition occur only when its events occurs. Events occur ಆದ್ರೆ ಮಾತ್ರ ಆಗತ್ತೆ. Unless an optional guard condition causes the event to be ignored. ಅಂದ್ರೆ guard condition ಅಂತ ಅಂದ್ರೆ ಒಂದು boolean expression. It is a boolean expression that must be true in order to for a transmission to occur. Transmission ಆಗ್ಬೇಕು ಅಂತಂದ್ರೆ ಆ boolean condition true ಆಗ್ಬೇಕು. True ಆಗಿಲ್ಲ ಅಂತ ಅಂದ್ರೆ the transition may not occur. So that is called as your guard condition. Guard condition is nothing but a boolean expression that must be always a true value in order to have the transition. The choice of next state depends on the source state. ನಾವು ಇರೋ ಸ್ಟೇಟ್ ಮತ್ತೆ ಯಾವ ಇವೆಂಟ್ ಅಕರ್ ಆಗ್ತಾ ಇದೆ ನಮ್ದು ಸ್ಟೇಟ್ ಮೇಲೆ, ಆ ಬೇಸಿಸ್ ಮೇಲೆ ನಂದು ನೆಕ್ಸ್ಟ್ ಸ್ಟೇಟ್ ಗೆ ಯಾವ ತರ ಟ್ರಾನ್ಸಿಷನ್ ತಗೋತೀನಿ ಅನ್ನೋದು ಡಿಪೆಂಡ್. Let us see an example here. In this example, it shows the guarded transition. Guarded transition ತೋರಿಸ್ತಾ ಇದೆ for traffic lights at an intersection. ಇದು traffic light ಗೆ ತೋರಿಸ್ತಾ ಇರೋದು. One pair of electric eyes check the north-left turn lanes. North-left turn lanes ಇದೆಯಲ್ಲ, ಅಲ್ಲಿ ಚೆಕ್ ಮಾಡ್ತಾ ಇರತ್ತೆ. ಅಲ್ಲೇನಾಗುತ್ತೆ, another pair checks the east-west turn lanes. If no car is in the north south ಅಲ್ಲಿ ಯಾವ ಕಾರು ಇಲ್ಲ ಅಂತ ಅಂದ್ರೆ, ಅಥವಾ ಈಸ್ಟ್ ವೆಸ್ಟ್ ಟರ್ನ್ ಲೇನ್ಸ್ ಅಲ್ಲೂ ಯಾವ ಕಾರು ಇಲ್ಲ ಅಂತ ಅಂದ್ರೆ, then the traffic light control logic is smart enough to skip the left turn portion of the cycle. ಅಂದ್ರೆ ಇವಾಗ ಇಲ್ಲಿ ಏನ್ ಮಾಡ್ತಾ ಇದೀವಿ,
ಫಸ್ಟ್ ಕಂಡೀಷನ್ ನ ಚೆಕ್ ಮಾಡ್ತೀನಿ. ಇಲ್ಲೇನೋ ಕಾರ್ಸ್ ಇಲ್ಲ, ಈ ಲೇನ್ ಮಧ್ಯ ಏನೋ ಕಾರ್ಸ್ ಇಲ್ಲ ಅಂತ ಅಂದ್ರೆ ಯು ಮೇ ಗೋ ಸ್ಟ್ರೇಟ್ ಆರ್ ಯು ಮೇ ಟರ್ನ್ ಲೆಫ್ಟ್. ಟೈಮ್ ಔಟ್ ಆದ್ರೆ ಕಾರ್ಸ್ ಇನ್ ದ ನಾರ್ತ್ ಸೌತ್ ಲೆಫ್ಟ್ ಲೇನ್ ಅಂತ ಹೇಳ್ತೀನಿ. ಟೈಮ್ ಔಟ್ ಆದ್ರೂ ಇಲ್ಲಿ ಏನಾಗ್ತಾ ಇದೆ, ಈಸ್ಟ್ ವೆಸ್ಟ್ ಅಂದ್ರೆ ಸ್ಟ್ರೇಟ್ ಆಗಿ ಬರ್ತಾ ಇದೆ. ಇಫ್ ಟೈಮ್ ಔಟ್ ಕಾರ್ ಇನ್ ಈಸ್ಟ್ ವೆಸ್ಟ್ ಲೆಫ್ಟ್ ಲೇನ್ಸ್ ಅಲ್ಲಿ ಹೋಗ್ತಾ ಇದೆ. So these are the some of the events that will occur instantaneous, that is it changes from one state to the another state. Under one state in one state based on the event that is happening or the condition, it will be changing. And here the UML notation for a transition is a line from the original state to the target state. ಅಂದ್ರೆ ಇದು ನಾವು ಒಂದ್ ಲೈನ್ ನ ಹಾಕಿ ಆರೋ ಮಾರ್ಕ್ ನ ಏನ್ ಇಂಡಿಕೇಟ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸಿಷನ್. ದಿಸ್ ಇಸ್ ಯೋರ್ ಸೋರ್ಸ್ state and this is your target state for this particular event. Next we have state diagram. State diagram ಅಂತಂದ್ರೆ just a graph where each nodes are states and who directed arcs are the transition between the states. ಅಂದ್ರೆ ಸ್ಟೇಟ್ ಡಯಾಗ್ರಾಮ್ ಅಲ್ಲಿ ನಾವು ಗ್ರಾಫ್ ಅಂತ ಹೇಳ್ತಿದೀವಿ. ಗ್ರಾಫ್ ಅಂತ ಅಂದ್ರೆ ಗ್ರಾಫ್ ಅಂದ ತಕ್ಷಣ ನಮಗೆ ನೋಟ್ಸ್ ಇರುತ್ತೆ ಅಥವಾ ವರ್ಟಿಸಸ್ ಇರುತ್ತೆ. ಆ ವರ್ಟಿಸಸ್ ನ ನಾವು ಇದರಲ್ಲಿ ಸ್ಟೇಟ್ಸ್ ಅಂತ ಹೇಳ್ತೀವಿ. ಅದೇ ತರ ಏನಿರುತ್ತೆ, ನೆಕ್ಸ್ಟ್ ಅದ ವರ್ಟಿಸಸ್ ನ ಕನೆಕ್ಟ್ ಮಾಡಿರ್ತೀನಿ ಲೈನ್ಸ್ ಇಂದ, ಅಥವಾ ಅದನ್ನ ಲೈನ್ಸ್ ನ ಇಲ್ಲಿ ಆರ್ಕ್ಸ್ ಅಂತ ಹೇಳ್ತೀವಿ. ಅದು ಡೈರೆಕ್ಟೆಡ್ ಎಡ್ಜಸ್ ಅಂತ ಹೇಳ್ತೀವಿ. ಡೈರೆಕ್ಟೆಡ್ ಎಡ್ಜಸ್ ಅಂದ್ರೆ ವಿಚ್ ಹ್ಯಾಸ್ ದಿ ಡೈರೆಕ್ಷನ್ ಅಂದ್ರೆ ಯಾವ ನೋಡಿಂದ ಯಾವ ನೋಡಿಗೆ ಮೂವ್ ಆಗ್ಬೇಕು. ಸೊ those are called as your transition between the one state in the ಇನ್ನೊಂದು state ಗೆ transition. A state diagram specify or describes the state sequences caused by event sequences. ಅಂದ್ರೆ ಯಾವ ಸ್ಟೇಟ್ ಇಂದ ಯಾವ ಸ್ಟೇಟ್ ಮೂವ್ ಆಗ್ತಾ ಇದೀನಿ ಬೇಸ್ಡ್ ಆನ್ ದ ಇವೆಂಟ್. ಈ ಇವೆಂಟ್ ಆದ್ರೆ ಯಾವ ಸ್ಟೇಟ್ ಮೂವ್ ಆಗ್ತಿದೀನಿ ಅನ್ನೋದನ್ನ ಸ್ಟೇಟ್ ಡಯಾಗ್ರಾಮ್ ಹೇಳುತ್ತೆ. ನೆಕ್ಸ್ಟ್ ಸ್ಟೇಟ್ ನೇಮ್ಸ್ ನ ನಾವು ಯೂನಿಕ್ ಆಗಿ ತಗೋಬೇಕು. ಏನಕ್ಕೆ ಅಂತ ಅಂದ್ರೆ ಒಂದೇ ಮಾಡೆಲ್ ಅಲ್ಲಿ ಎನ್ ನಂಬರ್ ಆಫ್ ನೇಮ್ಸ್ ಸೇಮ್ ಇದ್ರೆ ಸ್ಟೇಟ್ಸ್ ದೆನ್ ಇಟ್ ಮೇ ಜನರೇಟ್ ದಿ ಆಂಬಿಗ್ಯೂಟಿ. ಈ ಇವೆಂಟ್ ಆದ್ರೆ ಯಾವ ಸ್ಟೇಟ್ ಹೋಗ್ಬೇಕು ಅಂತ ನಾನು ಡೈರೆಕ್ಟ್ ಆಗಿ ಹೇಳೋದ್ರಿಂದ ಸೇಮ್ ನೇಮ್ ಇದ್ರೆ ನನ್ಗೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಐ ಹ್ಯಾವ್ ಟು ಮೇಂಟೈನ್ ದಿ ಯೂನಿಕ್ ನೇಮ್ ಅಮಾಂಗ್ ದ ಸ್ಟೇಟ್. And all objects in a class executes the state diagram for that particular class. A class state diagram models the common behavior of the class objects. Class state diagram ಅಂತಂದ್ರೆ ಆ class objects ಏನಿರುತ್ತೋ ಅದ್ರ common behavior ನ ಯೂಸ್ ಮಾಡಿಕೊಂಡು we will draw this diagram. Let us see an example here. In this example, it shows a state diagram for a telephone line. ಅಂದ್ರೆ ಟೆಲಿಫೋನ್ ಲೈನ್ ಅಲ್ಲಿ ಏನಾಗತ್ತೆ ಅಂತ ಹೇಳ್ತಾನೆ. Where the diagram concerns a phone line and not the caller or not callee. The diagram contains sequences associated with the normal calls as well as some abnormal sequence. ಅಂದ್ರೆ ನಾರ್ಮಲ್ ಆಗಿ ಕಾಲ್ ಕನೆಕ್ಟ್ ಆಗ್ಬೋದು, ಇಲ್ಲ ಡಿಸ್ಕನೆಕ್ಟ್ ಆಗ್ಬೋದು, ಅಥವಾ ಏನಾದ್ರೂ ಬೇರೆ ಈಗ ನಾವು ಡಯಲ್ ಮಾಡ್ತಿದಾಗ ಅವ್ರದ್ದು ಏನಾದ್ರೂ ಬಿಸಿ ಬರ್ಬೋದು, ಅಥವಾ ಅವ್ರದ್ದು ಲೈಕ್ ವಾರ್ನಿಂಗ್ಸ್ ಅಂದ್ರೆ ಅವ್ರದ್ದು ಏನಾದ್ರೂ ಸ್ವಿಚ್ ಆಫ್ ಆಗಿರ್ಬೋದು, ಆತರ ಏನಾದ್ರೂ ಆದಾಗ ಯಾವ ತರ ಸಿಗ್ನಲ್ಸ್ ಬರುತ್ತೆ ಅಂತ ಹೇಳ್ತಾ ಇದೆ. The UML notation for a state diagram is the rectangle with its name in a small pentagonal tag is in the upper left corner. ನಾವು ಇಲ್ಲಿ ಈ ತರ ಪೆಂಟಗನಲ್ ಕಾರ್ನರ್ ಮತ್ತೆ ಸ್ಮಾಲ್ ರೆಕ್ಟಾಂಗ್ಯುಲರ್ ಬರೆಯೋದನ್ನ ನಾವು ಇಟ್ ಇಸ್ ಯೂಸ್ಡ್ ಫಾರ್ ಯೋರ್ ಸ್ಟೇಟ್ ಡಯಾಗ್ರಾಮ್. ಸ್ಟೇಟ್ ಡಯಾಗ್ರಾಮ್ ನ ರೆಪ್ರೆಸೆಂಟ್ ಮಾಡ್ತಿದೀವಿ ಅಂತ ಅಂದ್ರೆ ದ ನೊಟೇಶನ್ ಇಸ್ ದಿಸ್. ಅಂಡ್ ಅಟ್ ದ ಸ್ಟಾರ್ಟ್ ಆಫ್ ಅ ಕಾಲ್ ನ ಸ್ಟಾರ್ಟ್ ಮಾಡ್ತಿದೀನಿ ಅಂದ್ರೆ ಫಸ್ಟ್ ನಾನು ಟೆಲಿಫೋನ್ ಲೈನ್ ನ ಐಡಲ್ ಆಗಿ ಇಟ್ಟಿರ್ತೀನಿ. ಐಡಲ್ ಆಗಿ ಇಟ್ಟಾದ್ಮೇಲೆ ಏನ್ ಮಾಡ್ತೀನಿ, when the phone is removed from your hook ಅಂದ್ರೆ ಟೆಲಿಫೋನ್ ನ ಹೇಳ್ತಾ ಇರೋದು, ನಾನು ಟೆಲಿಫೋನ್ ಅಲ್ಲಿಂದ ರಿಮೂವ್ ಮಾಡಿದ್ರೆ ಇಟ್ ಎಮಿಟ್ಸ್ ಡಯಲ್ ಟೋನ್. ಡಯಲ್ ಟೋನ್ ನ ಎಮಿಟ್ ಮಾಡಿ ಡಯಲಿಂಗ್ ಮಾಡ್ಬೇಕು. ಅಂದ್ರೆ ನಾನು ಯಾವ ನಂಬರಿಗೆ ಕಾಲ್ ಮಾಡ್ತಿದ್ದೀನಿ ಅದನ್ನ ಡಯಲ್ ಮಾಡ್ಬೇಕು. ನಾನೇನಾದ್ರೂ ಡಯಲ್ ಮಾಡ್ಲಿಲ್ಲ, ಡಯಲ್ ಮಾಡೋದ್ ಲೇಟ್ ಆಯ್ತು ಅಂತ ಅಂದ್ರೆ ನನಗೆ ಒಂದು ಟೈಮ್ ಔಟ್ ಅಂದ್ರೆ ವಾರ್ನಿಂಗ್ ಮೆಸೇಜ್ ಬರುತ್ತೆ, ಟೈಮ್ ಔಟ್ ಅಂತ ಆಗಿ ಮತ್ತೆ ಏನ್ ಮಾಡ್ತೀನಿ, ಆನ್ ಹುಕ್ ಅಂದ್ರೆ ರಿಸೀವರ್ ನ ಇಟ್ಟು ಮತ್ತೆ ಏನ್ ಮಾಡ್ಬೋದು, ನಾನು ಐ ಸ್ಟಾರ್ಟ್ ಮೈ ಡಯಲ್ ಅಪ್. ಅಥವಾ ನಾನು ಏನಾದ್ರು ಕರೆಕ್ಟ್ ಆಗಿ ಡಿಜಿಟ್ಸ್ ನ ಡಯಲ್ ಮಾಡ್ತಿದ್ದೀನಿ ಅಂದ್ರೆ ಡಯಲಿಂಗ್ ಮಾಡ್ತೀನಿ. ಡಯಲಿಂಗ್ ಮಾಡಾದ್ಮೇಲೆ
ಅಲ್ಲಿ ಮತ್ತೆ ಟೈಮ್ ಔಟ್ ಆಗ್ಬೋದು. ಟೈಮ್ ಔಟ್ ಆಗಿ ವಾರ್ನಿಂಗ್ ಮೆಸೇಜ್ ಬಂದು ಟೈಮ್ ಔಟ್ ಅಂತ ಒಂದ್ ಮೆಸೇಜ್ ಬರ್ಬೋದು. ಅಥವಾ ಡಯಲಿಂಗ್ ಕರೆಕ್ಟ್ ಅಂದ್ರೆ ನಂಬರ್ ಕರೆಕ್ಟ್ ಆಗಿರತ್ತೆ, ಬಟ್ ಅದು ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಇನ್ವಾಲಿಡ್ ನಂಬರ್ ಅಂತ ಬರುತ್ತೆ. ಆ ಇನ್ವಾಲಿಡ್ ನಂಬರ್ ಅಂತ ಬಂದ್ರೆ ಆ ಮೆಸೇಜ್ ನ ರೆಕಾರ್ಡ್ ಮಾಡಿ ಮತ್ತೆ ಟೈಮ್ ಔಟ್ ಅಂತ ಆಗಿ ನಾನು ಹೂಪ್ ನ ಮತ್ತೆ ಐಡಲ್ ಸ್ಟೇಟ್ ಗೆ ಇದ್ ಮಾಡ್ತೀನಿ. ಇಫ್ ದ ನಂಬರ್ ಇಸ್ ವ್ಯಾಲಿಡ್ ಆಗಿದೆ ಅಂತ ಅಂದ್ರೆ ನನ್ಗೆ ಅಲ್ಲಿ ಎಷ್ಟು ತರ ಎರರ್ಸ್ ಬರ್ಬೋದು ಅಥವಾ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬೋದು. ಒಂದು ಬಿಸಿ ಟೋನ್ ಬರುತ್ತೆ, ಬಿಸಿ ಟೋನ್ ಬರ್ಬೋದು, ಅಥವಾ ಸ್ವಿಚ್ ಆಫ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬೋದು. ಕನೆಕ್ಟ್ ಆಗ್ತಿದ್ರೆ ನಂಬರ್ ಏನಾದ್ರು ಬಿಸಿ ಇದ್ರೆ ಬಿಸಿ ಟೋನಿಗೆ ಹೋಗುತ್ತೆ. ಬಿಸಿ ಟೋನಿಗೆ ಹೋಗಿ ಮತ್ತೆ ಏನಾಗುತ್ತೆ, ಐಡಲ್ ಸ್ಟೇಟಿಗೆ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅದೇನಾದ್ರೂ ಟ್ರಂಕ್ ಬಿಸಿ ಇದ್ರೆ, ಫಾಸ್ಟ್ ಬಿಸಿ ಟೋನ್ ಏನಾದ್ರೂ ಇದ್ರು ಮತ್ತೆ ಐಡಲ್ ಸ್ಟೇಟಿಗೆ ಹೋಗುತ್ತೆ. ಕನೆಕ್ಟಿಂಗ್ ಆದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಕನೆಕ್ಟ್ ಆಗತ್ತೆ. ಕನೆಕ್ಟ್ ಆದ್ಮೇಲೆ ರಿಂಗ್ ಆಗಕ್ ಸ್ಟಾರ್ಟ್ ಆಗತ್ತೆ. ರಿಂಗ್ ಆದ್ಮೇಲೆ ಕಾಲ್ ಫೋನ್ ಆನ್ಸರ್, ಅಂದ್ರೆ ನಾವ್ ಯಾರಿಗೆ ಕಾಲ್ ಮಾಡಿರ್ತೀವಿ ಅವ್ರ ಜೊತೆ ಮಾತಾಡ್ತೀವಿ. ಇಫ್ ಇಟ್ ಇಸ್ ಕನೆಕ್ಟ್ ಆದ್ಮೇಲೆ ನಾನು ಮಾತಾಡಾದ್ಮೇಲೆ ಏನ್ ಮಾಡ್ತೀನಿ, ಐ ಎಂಡ್ ಅಪ್ ಮೈ ಕಾಲ್, ಕಟ್ ಮಾಡ್ತೀನಿ. ಕಟ್ ಮಾಡಿದೀನಿ ಅಂತ ಅಂದ್ರೆ ಇಟ್ ಇಸ್ ಅ ಡಿಸ್ಕನೆಕ್ಟೆಡ್ ಒನ್. ಇಲ್ಲಿ ಡಯಲಿಂಗ್ ಅಲ್ಲಿ ಏನಾದ್ರೂ ಇನ್ವ್ಯಾಲಿಡ್ ನಂಬರ್ ಇದೆ ಅಂತ ಅಂದ್ರೂ ಮೆಸೇಜ್ ರೆಕಾರ್ಡ್ ಮಾಡಿ ನಾನು ಡಿಸ್ಕನೆಕ್ಟ್ ಮಾಡ್ಬೋದು. ಅಥವಾ ಟೈಮ್ ಔಟ್ ಮೆಸೇಜ್ ಅದನ್ನ ಮಾಡಿ ವಾಪಸ್ ಏನ್ ಮಾಡ್ತೀನಿ, ಐಡಲ್ ಸ್ಟೇಟ್. ಇಲ್ಲಿ ಕಾಲ್ ಕನೆಕ್ಟ್ ಆಗಿದೆ, ನಾನು ಮಾತಾಡೆಲ್ಲ ಆಯ್ತು ಅಂತ ಅಂದ್ರೆ ಇಲ್ಲಿ ಎಂಡ್ ಮೈ ಕಾಲ್ ನ ಎಂಡ್ ಮಾಡಿ ಏನ್ ಮಾಡ್ತೀನಿ, ಮತ್ತೆ ಫೋನ್ ನ ಐಡಲ್ ಸ್ಟೇಟ್ ವಾಪಸ್ ಇದ್ ಮಾಡ್ತೀನಿ, ಅಂದ್ರೆ ಐ ಚೇಂಜ್ ದ ಸ್ಟೇಟ್. ಸೊ ದಿಸ್ ಇಸ್ ಅ ಸ್ಟೇಟ್ ಡಯಾಗ್ರಾಮ್ ಎಕ್ಸಾಂಪಲ್. Next we have one shot state diagram. One shot state diagram ಅಂತ ಅಂದ್ರೆ ಸ್ಟೇಟ್ ಡಯಾಗ್ರಾಮ್ ಅಲ್ಲಿ ನಾವು ಕಂಟಿನ್ಯೂಸ್ ಲೂಪ್ಸ್ ನ ಯೂಸ್ ಮಾಡಬಹುದು, ಅಥವಾ ಒನ್ ಶಾರ್ಟ್ ಲೈಫ್ ಸೈಕಲ್ ಡಯಾಗ್ರಾಮ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ದ ಫೋನ್ ಲೈನ್ ಏನಾದ್ರೂ ನಾವು ಯೂಸ್ ಮಾಡಿದೀವಿ ಅಂತ ಅಂದ್ರೆ we may tell that it is a continuous loop. One short diagram represents the objects with finite lives and have initial final states. Complete final state ಅಂತ ಏನಿಲ್ಲ, ಅಲ್ಲಿ ಒಂದ್ ಸ್ಟೇಟ್ ನನಗೆ ಇನಿಷಿಯಲಿ ಫೈನಲ್ ಸ್ಟೇಟ್ ತರ ಆಕ್ಟ್ ಮಾಡ್ತಾ ಇರತ್ತೆ. The initial state is entered on the creation of an object and entry of the final state implies the destruction of the object. Initial state ಅಲ್ಲಿ ಇದೀನಿ ಅಂತ ಅಂದ್ರೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಿದೀನಿ ಅಂತ ಹೇಳ್ಬೋದು. ಅದೇ ನಾನು ಏನಾದ್ರು ನೆಕ್ಸ್ಟ್ ಆ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಹೋಗ್ತಿದೀನಿ ಅಂದ್ರೆ, ಬೇರೆ ಸ್ಟೇಟಿಗೆ ಹೋಗ್ತಿದೀನಿ ಅಂತ ಅಂದ್ರೆ I may tell that the object has been destructed. For example, here we have the chess ಅನ್ನೋ ಸ್ಟೇಟ್ ಡಯಾಗ್ರಾಮ್ ನ ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದೀವಿ. Here since this is a state diagram, we are using the UML notation in order to represent that it is a state diagram. Here the start entry point leads to white's first turn. First turn ಯಾವಾಗಲೂ ನಾವು white ಗೆ ಕೊಡ್ತೀವಿ, ಸೊ white ದು first turn ಆಗತ್ತೆ. whites ಮೂವ್ ಆಯ್ತು, ಮೂವ್ ಆದ್ಮೇಲೆ ಏನಾಗತ್ತೆ, ಫಸ್ಟ್ ಬ್ಲಾಕ್ ಮೂವ್ ಆಗತ್ತೆ. ನೆಕ್ಸ್ಟ್ ಏನಾಗತ್ತೆ, ಇದೇ ತರ ಚೆಸ್ ಅಲ್ಲಿ ಗೇಮ್ ಆಡ್ತಾ ಇರುವಾಗ ಆಫ್ಟರ್ ಸಮ್ ಆಫ್ ದಿ ಮೂವ್ಮೆಂಟ್ಸ್ ಆದ್ಮೇಲೆ ಯಾವ್ದಾದ್ರು ಒಂದು ನಮಗೆ ಏನಾಗುತ್ತೆ, ವೇರ್ ದಿಸ್ ಹಾಲೋ ಸರ್ಕಲ್, ದಿಸ್ ಇಸ್ ಯೋರ್ ಹಾಲೋ ಸರ್ಕಲ್, ನಿಮ್ಗೆ ಇದು ಎಂಟ್ರಿ ಪಾಯಿಂಟ್ ತರ ಕಾಣುತ್ತೆ. ದಿಸ್ ಇಸ್ ಯೋರ್ ಎಂಟ್ರಿ ಪಾಯಿಂಟ್. ಫಸ್ಟ್ ನಾನು ಇಲ್ಲಿ ಎಂಟ್ರಿ ಆಗ್ತೀನಿ. ಎಂಟ್ರಿ ಆದ ತಕ್ಷಣ ಏನಾಗುತ್ತೆ, ವೈಟ್ ಗೆ ನಾನು ಫಸ್ಟ್ ಚಾನ್ಸ್ ನ ಕೊಡ್ತೀನಿ ಇನ್ ಆರ್ಡರ್ ಟು ಮೂವ್ ದ ಪಾನ್. ವೈಟ್ ಪಾನ್ ಮೂವ್ ಆದ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಬ್ಲಾಕ್ ಪಾನ್ಸ್ ನ ಮೂವ್ ಮಾಡ್ತೀನಿ. ಅದೇ ತರ ಸರ್ಕಲ್ ಎನ್ಕ್ಲೋಸಿಂಗ್ ಅಂಡ್ ಹಾಲೋ ಸರ್ಕಲ್, ಇಲ್ಲಿ ಇದನ್ನ ನಾನು ಎಕ್ಸಿಟ್ ಪಾಯಿಂಟ್ ಅಂತ ಹೇಳ್ತೀನಿ. ಒಂದಷ್ಟು ಮೂವ್ಸ್ ಆದ್ಮೇಲೆ ನನಗೆ ವೈಟ್ ಇಂದ ಆದ್ರೂ ಚೆಕ್ ಮೇಟ್ ಬರ್ಬೋದು, ಅಥವಾ ಬ್ಲಾಕ್ ಇಂದ ಆದ್ರೂ ಚೆಕ್ ಮೇಟ್ ಬರ್ಬೋದು, ಇಲ್ಲ ಅಂತ ಅಂದ್ರೆ ಸ್ಟೇಲ್ ಮೇಟ್ ಆದ್ರೂ ಬರ್ಬೋದು. ಸೊ ದಿಸ್ ಬಿಕಮ್ಸ್ ಯೋರ್ ಎಂಟ್ರಿ ಪಾಯಿಂಟ್ and this acts as your exit point. So this is your one shot diagram. And we have one more. ಅದ್ರಲ್ಲಿ ನಾವು ಎಲ್ಲಾನು ಏನ್ ಮಾಡ್ಬಿಟ್ಟಿದ್ವಿ, ಡೈರೆಕ್ಟ್ ಆಗಿ ಒಂದೇ ಪಾಯಿಂಟ್ ಗೆ ಎಕ್ಸಿಟ್ ಪಾಯಿಂಟ್ ಅಂತ ಹೇಳಿದ್ವಿ. ಬಟ್ ಹಿಯರ್ ವಿ ಹ್ಯಾವ್ n ನಂಬರ್ ಆಫ್ ಎಕ್ಸಿಟ್ ಪಾಯಿಂಟ್ಸ್, ಬಟ್ ಸ್ಟಾರ್ಟ್ ಪಾಯಿಂಟ್ ಏನು ಒಂದೇ. ಸ್ಟಾರ್ಟ್ ಪಾಯಿಂಟ್ ಏನ್ ಮಾಡುತ್ತೆ, ಫಸ್ಟ್ ವೈಟ್ ಪಾನ್ಸ್ ಗೆ ಅಥವಾ ವೈಟ್ ಪಾನ್ಸ್ ಯಾರು ತಗೊಂಡಿರ್ತಾರೋ ಅವ್ರಿಗೆ ಫಸ್ಟ್ ಟರ್ನ್ ಕೊಡುತ್ತೆ ಪಾನ್ಸ್ ನ ಮೂವ್ ಮಾಡಕ್ಕೆ. ಅವ್ರು ಮೂವ್ ಮಾಡಾದ್ಮೇಲೆ ನೆಕ್ಸ್ಟ್ ಬ್ಲಾಕ್ ಗೆ ಚಾನ್ಸ್ ಸಿಗತ್ತೆ, ಬ್ಲಾಕ್ ಪಾನ್ಸ್ ನ ಮೂವ್ ಮಾಡ್ತಾರೆ. ಏನಾದ್ರೂ ವೈಟ್ ಚೆಕ್ ಮೇಟ್, ನಮ್ಗೆ ಏನಾದ್ರೂ ಬ್ಲಾಕ್ ಪಾನ್ ನ ಮೂವ್ ಮಾಡುವಾಗ ಚೆಕ್ ಮೇಟ್ ಅಂತ ಬಂದ್ರೆ
we will get the result. End result ಅಥವಾ exit point ಏನಾಗಿರುತ್ತೆ black wins ಅಂತ ಹೇಳ್ತೀವಿ. ಎರಡು ಸ್ಟೇಲ್ಮೇಟ್ಸ್ ಅಂತ ಎಕ್ಸಿಟ್ ಆದ್ರೆ ಎರಡು ಸ್ಟೇಲ್ಮೇಟ್ ಕಂಡೀಷನ್ ಏನು ಮೂವ್ಮೆಂಟ್ಸ್ ಇಲ್ಲ ಆಗಕ್ಕಾಗಲ್ಲ ಅಂದ್ರೆ we will end up with a draw match. ನಮಗೆ ವೈಟ್ ಏನಾದ್ರೂ ಮೂವ್ ಮಾಡಿ ವೈಟ್ ಇಸ್ ಗಿವಿಂಗ್ ದ ಚೆಕ್ಮೇಟ್ ಅಂತ ಅಂದ್ರೆ then we will end up with a white wins. So this is how where you can have a number of exit points. Next we have the activity. Activity anta andre like ನಾವು behavior ಒಂದು event ಯಾವ ತರ ರೆಸ್ಪಾನ್ಸ್ ಮಾಡ್ತಾ ಇದೆ ಒಂದು event ಗೆ ಅನ್ನೋದನ್ನ ಹೇಳ್ತೀವಿ. Activity is a behavior that can be executed in response to an event. An activity can be performed upon a transition. Activity ಹೆಂಗಾಗತ್ತೆ ಅಂದ್ರೆ ಒಂದ್ ಮೂವ್ಮೆಂಟ್ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಇಂದ ಮೂವ್ ಮಾಡ್ತಿದೀನಿ ಅಂತ ಅಂದ್ರೆ ಅಲ್ಲಿ ಒಂದು ಆಕ್ಟಿವಿಟಿ ಆಗ್ತಿದೆ ಅಪಾನ್ ದಿ entry to or exit from a state or upon the same event within a state. ಒಂದೇ ಸ್ಟೇಟ್ ಅಲ್ಲಿ ನಾನು ಏನಾದ್ರು ಇವೆಂಟ್ ಮಾಡ್ತಿದೀನಿ ಅಥವಾ ಒಂದು ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಮೂವ್ ಮಾಡ್ತಿದೀನಿ ಅಂತ ಅಂದ್ರೆ there where your activity starts. Let us see an example for your activity. So here we have an activity, for the example here for an activity is a /1. Here we have slash. This represents that is the UML notation for your activity and the name or the description of the activity. So right button down, right button na ನಾನು ಏನಾದ್ರೂ down ಮಾಡಿದ್ರೆ, for example here we are using the state diagram for a pop-up menu. Pop-up menu ಗೆ ನಾವು state diagram ನ ಬರಿತಾ ಇದೀವಿ. ಹೆಂಗ್ ಬರಿತಾ ಇದೀವಿ ಅಂತ ಅಂದ್ರೆ when the right button is depressed, right button ನ ನಾನು ಏನಾದ್ರೂ ಪ್ರೆಸ್ ಮಾಡಿದ್ರೆ ಅಂದ್ರೆ ರೈಟ್ ಬಟನ್ ಏನಾದ್ರೂ ಕ್ಲಿಕ್ ಮಾಡಿದ್ರೆ ಏನಾಗ್ಬೇಕು ಡಿಸ್ಪ್ಲೇ ಪಾಪ್-ಅಪ್ ಮೆನ್ಯೂ ಫಸ್ಟ್ ಐಡಲ್ ಆಗಿರತ್ತೆ. ನಾನೇನ್ ಮಾಡ್ತಿದೀನಿ ರೈಟ್ ಬಟನ್ ನ ಡಿಪ್ರೆಸ್ ಮಾಡ್ತಿದೀನಿ. ಅದೇನಾದ್ರೂ ಆದ್ರೆ ಯಾವ ಆಕ್ಟಿವಿಟಿ ಆಗ್ಬೇಕಂತ ಹೇಳ್ತಾ ಇದೆ ಡಿಸ್ಪ್ಲೇ ಪಾಪ್-ಅಪ್ ಮೆನ್ಯೂನ ಪಾಪ್-ಅಪ್ ಮೆನ್ಯೂ ತರ ಡಿಸ್ಪ್ಲೇ ಮಾಡ್ಬೇಕು. ಈಗ ನಾನು ಏನಾದ್ರೂ ಇವಾಗ ಇಲ್ಲಿ ಮೆನ್ಯೂ ವಿಸಿಬಲ್ ಆಗ್ತಾನೆ ಇರತ್ತೆ. ನಾನೇನ್ ಮಾಡ್ತೀನಿ ರೈಟ್ ಬಟನ್ ಅಪ್ ಅಂದ್ರೆ ರೈಟ್ ಬಟನ್ ನ ಅಪ್ ಅಂತ ಹೇಳ್ತೀನಿ. ದಟ್ ಇಸ್ ರೈಟ್ ಬಟನ್ ನ ರಿಲೀಸ್ ಮಾಡ್ತೀನಿ. ಫಸ್ಟ್ ಏನ್ ಮಾಡಿರ್ತೀನಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ರೈಟ್ ಬಟನ್ ನ ಪ್ರೆಸ್ ಅಂದ್ರೆ ಪ್ರೆಸ್ ಕಂಡೀಷನ್ ಅಲ್ಲಿ ಇಟ್ಕೊಂಡಿದ್ರೆ ಮೌಸ್ ಮೆನ್ಯೂ ವಿಸಿಬಲ್ ಆಗಿರ್ಬೇಕು. ರೈಟ್ ಬಟನ್ ಅಪ್ ಅಂದ್ರೆ ವೆನ್ ಐ ಫ್ರೀ ಅಪ್ ದಟ್ ರೈಟ್ ಬಟನ್ ನ ರಿಲೀಸ್ ಮಾಡ್ತೀನಿ ಅಂದ್ರೆ ಆ ಮೆನ್ಯೂ ಏನ್ ನನಗೆ ಪಾಪ್ ಅಪ್ ಆಗ್ತಾ ಇತ್ತು ದಟ್ ಹ್ಯಾಸ್ ಟು ಬಿ ಎರೇಸ್ಡ್. ಅಲ್ಲಿ ಎರೇಸ್ ಆಗ್ಬೇಕು. ಕರ್ಸರ್ ಮೂವ್ ಆಗ್ಬೋದು ಅಥವಾ ಹೈಲೈಟ್ ಮೆನ್ಯೂ ಐಟಮ್. ಸೊ ಮೆನ್ಯೂ ವಿಸಿಬಲ್ ಅಲ್ಲಿ ನನಗೆ ಕರ್ಸರ್ ನ ಮೂವ್ ಮಾಡ್ಕೊಂಡು ನಾನು ಚೆಕ್ ಮಾಡ್ಬೋದು ಅಥವಾ ಮೆನ್ಯೂ ಇಸ್ ವಿಸಿಬಲ್. ನೆಕ್ಸ್ಟ್ ವಿ ಹ್ಯಾವ್ ದಿ ಡೂ ಆಕ್ಟಿವಿಟಿ. ಡೂ ಆಕ್ಟಿವಿಟಿ ಇಸ್ ಅನ್ ಆಕ್ಟಿವಿಟಿ ದಟ್ ಕಂಟಿನ್ಯೂಸ್ ಫಾರ್ ಅನ್ ಎಕ್ಸ್ಟೆಂಡೆಡ್ ಟೈಮ್. ಅಂದ್ರೆ ಒಂದು ಎಕ್ಸ್ಟೆಂಡೆಡ್ ಟೈಮ್ ತನಕನೂ ಆಗೋದನ್ನ ನಾವು ಡೂ ಆಕ್ಟಿವಿಟಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ದ ವಾರ್ನಿಂಗ್ light may flash during the paper jam state or a copy machine. On copy machine ಅಲ್ಲಿ ಏನಾದ್ರೂ ಪೇಪರ್ ಜಾಮ್ ಆಗ್ಬಿಟ್ಟಿದ್ರೆ that is your paper jam. ಏನ್ ಮಾಡ್ಬೇಕು ನನಗೆ do, it has to do what it has to do flash warning light ಅಂದ್ರೆ ಅಲ್ಲಿ ವಾರ್ನಿಂಗ್ ಮೆಸೇಜ್ ತರ ಲೈಟ್ ನಂಗೆ ಬರ್ತಾ ಇರ್ಬೇಕು. ಲೈಕ್ the paper has been jammed ಅಂತ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇರುತ್ತೆ. ಸೊ that is the continuous activity. ಸೊ ಕಂಟಿನ್ಯೂಸ್ ಆಕ್ಟಿವಿಟಿ ನಾವು do activity ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಆಪರೇಷನ್ ಅಂದ್ರೆ ಇವಾಗ ಟಿವಿ ನಲ್ಲಿ ನಾವು ಯಾವ್ದಾದ್ರು ಒಂದ್ ಮೂವಿ ಅಥವಾ ಸೀರಿಯಲ್ ನ ನೋಡ್ತಾ ಇದೀವಿ ಅಂದ್ರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಒಂದ್ ಪಿಕ್ಚರ್ಸ್ ಏನಾಗ್ತಾ ಇರುತ್ತೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನು ನಿಮ್ಗೆ ಡೂ ಆಕ್ಟಿವಿಟೀಸ್ ಅಲ್ಲೇ ಬರುತ್ತೆ. ಸೊ ಡೂ ಆಕ್ಟಿವಿಟೀಸ್ ಗೂ ಅಷ್ಟೇ UML notation ಬಂದು ಡೂ ಕೀವರ್ಡ್ along with a slash and the activity that has to be performed. So this is the UML notation. UML notation ನಿಮ್ಗೆ do slash and the activity name or the description of the particular activity. Next we have entry and exit example. Entry ಅಂತಂದ್ರೆ ನಾನು ಯಾವ ಪಾಯಿಂಟ್ ಇಂದ ಎಂಟ್ರಿ ಆಗ್ತೀನಿ ಅಂಡ್ ಯಾವ ಕಡೆಯಿಂದ ಎಕ್ಸಿಟ್ ಆಗ್ತೀನಿ ಅನ್ನೋದನ್ನ ನಾನು ಇದರಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ದಿ ಕಂಟ್ರೋಲ್ ಆಫ್ ಅ ಗ್ಯಾರೇಜ್ ಡೋರ್ ಓಪನರ್. ಗ್ಯಾರೇಜ್ ಡೋರ್ ನ ಓಪನ್ ಮಾಡ್ಬೇಕಾ ಬೇಡವಾ ಅಂತ, ಲೈಕ್ ಓಪನ್ ಆಗತ್ತಾ ಇಲ್ವಾ ಅಂತ. ದ ಯೂಸರ್ ಜನರೇಟ್ಸ್ ದಿ ಡಿಫರೆಂಟ್ events within a push button to open and close the door.
ಅವರು ಒಂದು ಪುಷ್ ಬಟನ್ ನ ಡಿಪ್ರೆಸ್ ಮಾಡ್ತಾರೆ, ಇಲ್ಲ ಅಂತ ಅಂದ್ರೆ ಹಿಲ್ ರಿಲೀಸ್. ಅದನ್ನ ನೋಡ್ಕೊಂಡು ಹಿಲ್ ಓಪನ್ ಆರ್ ಕ್ಲೋಸ್ ದ ಡೋರ್. Each event reserves the direction of the door. One event direction ಅನ್ನ ಸ್ಟೋರ್ ಮಾಡ್ಕೊಂಡಿರ್ಬೇಕು. ಬಟ್ ಫಾರ್ ಸೇಫ್ಟಿ ದ ಡೋರ್ ಮಸ್ಟ್ ಓಪನ್ ಫುಲ್ಲಿ ಬಿಫೋರ್ ಇಟ್ ಕ್ಯಾನ್ ಬಿ ಕ್ಲೋಸ್ಡ್. ನಾನು ಒಂದ್ಸತಿ ಡೋರ್ ನ ಓಪನ್ ಮಾಡ್ತಿದೀನಿ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಓಪನ್ ಆಗ್ಬೇಕು ಅಂತ ಹೇಳ್ತೀವಿ. ಅಂಡ್ the control generates motor up, motor down activities for the motor. Where ನಾನು ಫಸ್ಟ್ ಏನ್ ಮಾಡ್ತಿದೀನಿ, ಕ್ಲೋಸ್ಡ್ ಸ್ಟೇಟ್ ಅಲ್ಲಿ ಇದೀನಿ ಅಂತ ಅನ್ಕೋತೀನಿ. ಕ್ಲೋಸ್ ಸ್ಟೇಟ್ ಅಲ್ಲಿ ಇದ್ದಾಗ ಮೋಟರ್ ಅಪ್ ಅಥವಾ ಡಿಪ್ರೆಸ್ ಮಾಡ್ತಿದೀನಿ ಅಂದ್ರೆ ಅಲ್ಲಿ ಏನೋ ಒಂದು ಪ್ರೆಸ್ ಮಾಡ್ತಿದೀನಿ ಅಂತ ಅಂದ್ರೆ ದೆನ್ ಇಟ್ ಶುಡ್ ಓಪನ್. ಆ ಡೋರ್ ಏನಾಗುತ್ತೆ, ಗ್ಯಾರೇಜ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಡೋರ್ ಓಪನ್ ಆರ್ ಮೋಟರ್ ಆಫ್. ಡೋರ್ ಓಪನ್ ಆಗ್ತಿದಂಗೆ ಆ ಮೋಟರ್ ಏನಿರುತ್ತೋ ಅದು ಆಫ್ ಸ್ಟೇಟ್ ಬರುತ್ತೆ. ಆಫ್ ಸ್ಟೇಟ್ ಬಂದಿದೆ ಅಂದ್ರೆ ಐ ಆಮ್ ಇನ್ ದ ಸ್ಟೇಟ್ ಕಾಲ್ಡ್ ಆಸ್ ಓಪನ್ ಸ್ಟೇಟ್. ಓಪನ್ ಸ್ಟೇಟ್ ಅಲ್ಲಿ ಇದೀನಿ. ಓಪನ್ ಸ್ಟೇಟ್ ಇಂದ ನಾನು ಮತ್ತೆ ಕ್ಲೋಸ್ ಸ್ಟೇಟ್ ಅಂತ ಹೋಗ್ಬೇಕು ಅಂದ್ರೆ ಮತ್ತೆ ಏನ್ ಮಾಡ್ತೀನಿ, ಡಿಪ್ರೆಸ್ ಮಾಡ್ತೀನಿ. ಮೋಟರ್ ಡೌನ್ ಗೆ ಬರ್ಬೇಕು. ಡೌನ್ ಗೆ ಬರ್ತಾ ಇದೆ ಅಂತ ಅಂದ್ರೆ ಕ್ಲೋಸ್ ಆಗತ್ತೆ. ಕ್ಲೋಸ್ ಆದ್ಮೇಲೆ ಐ ವಿಲ್ ಬಿ ಇನ್ ದ ಸ್ಟೇಟ್ ಕಾಲ್ಡ್ ಆಸ್ ಕ್ಲೋಸ್. ಡೋರ್ ಕ್ಲೋಸಿಂಗ್, ಅಲ್ಲಿ ಕ್ಲೋಸಿಂಗ್ ಆಗ್ತಾ ಇರತ್ತೆ. ಕ್ಲೋಸಿಂಗ್ ಇಂದ ಏನಾಗುತ್ತೆ, ಡೋರ್ ಕ್ಲೋಸ್ ಆಗತ್ತೆ, ಮೋಟರ್ ಆಫ್ ಆಗತ್ತೆ. ಮತ್ತೆ ಇಲ್ಲಿ ನಾನು ಏನಾದ್ರೂ ಕ್ಲೋಸಿಂಗ್ ಸ್ಟೇಟ್ ಅಲ್ಲೇ ನಾನು ಓಪನ್ ಮಾಡ್ಕೋಬೇಕು ಅಂತ ಅಂದ್ರೆ ಡಿಪ್ರೆಸ್ ಮೋಟರ್ ಅಪ್ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಡಿಪ್ರೆಸ್ ಮೋಟರ್ ಅಪ್ ಮಾಡಿದ್ರೆ ಮತ್ತೆ ಕ್ಲೋಸಿಂಗ್ ಸ್ಟೇಟ್ ಇಂದ ಐ ಮೂವ್ ಆನ್ ಟು ದ ಓಪನಿಂಗ್ ಸ್ಟೇಟ್. ಬೇರೆ ಓಪನಿಂಗ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಮೋಟರ್ ಆಫ್ ಆಗಿ ಡೋರ್ ಓಪನ್ ಆಗಿ ಐ ಅಗೇನ್ ಮೂವ್ ಟು ಯರ್ ಓಪನ್ ಸ್ಟೇಟ್. ಸೊ ದಿಸ್ ಇಸ್ ಯೋರ್ ಎಂಟ್ರಿ ಅಂಡ್ ಎಕ್ಸಿಟ್ activities. Next, one more activity, that is here the model using activities on the entry to states. Entry states alle activities na perform madidre. An entry activity is shown inside the state box following the keyword entry. Entry antane illi nanu use ಮಾಡ್ಕೊಂಡಿದ್ದೀನಿ. Closed entry motor off ಅಂತ ಹೇಳ್ತೀನಿ. Depress ನಾನು ಏನಾದ್ರೂ ಆ ಬಟನ್ ನ ಪ್ರೆಸ್ ಮಾಡ್ಕೊಂಡಿದ್ರೆ ಓಪನಿಂಗ್ ಸ್ಟೇಟ್ ಹೋಗ್ತೀನಿ. ಎಂಟ್ರಿ ಮೋಟರ್ ಅಪ್ ಆಗ್ಬೇಕು. ಮೋಟರ್ ಅಪ್ ಆಗ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ, ಡೋರ್ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಡೋರ್ ವಿಲ್ ಬಿ ಕಂಪ್ಲೀಟ್ಲಿ ಓಪನ್ ಅಂದ್ರೆ ಎಂಟ್ರಿ ಏನಾಗುತ್ತೆ, ಮೋಟರ್ ಆಫ್ ಸ್ಟೇಟ್ ಗೆ ಎಂಟ್ರಿ ಆಗತ್ತೆ. ಮತ್ತೆ ನಾನು ಬಟನ್ ಡಿಪ್ರೆಸ್ ಮಾಡ್ತಿದ್ದೀನಿ ಅಂದ್ರೆ ಕ್ಲೋಸಿಂಗ್ ಸ್ಟೇಟ್ ಬರ್ಬೇಕು. ಕ್ಲೋಸಿಂಗ್ ಸ್ಟೇಟ್ ಬರ್ತಿದೆ ಅಂತ ಅಂದ್ರೆ ಮೋಟರ್ ಆಫ್ ಆಗಿರೋದು ಏನಾಗ್ಬೇಕು, ಡೌನ್ ಆಗ್ಬೇಕು. ಸೊ ಎಂಟ್ರಿ / ಮೋಟರ್ ಡೌನ್ ಅನ್ನೋ ಸ್ಟೇಟಿಂಗ್ ಇಲ್ಲೇ ಚೇಂಜ್ ಆಗ್ತಿದೆ ಅಂತ ಹೇಳ್ತೀವಿ. ದಟ್ ಇಸ್ ಇಟ್ ಇಸ್ ಪರ್ಫಾರ್ಮಿಂಗ್ ಸಮ್ ಆಫ್ ದ ಆಕ್ಟಿವಿಟೀಸ್ ಆನ್ ಎಂಟ್ರಿ ಟು ಸ್ಟೇಟ್ಸ್. Next, one more example we have here is the event within the self transition. Self transition ಅಂತ ಅಂದ್ರೆ ಒಂದ್ರಿಂದ ಇನ್ನು ಅದ್ರಲ್ಲೇ ಸೆಲ್ಫ್ ಟ್ರಾನ್ಸಿಷನ್ ಆಗ್ತಾ ಇದ್ರೆ ಹೆಂಗಾಗತ್ತೆ ಅಂತ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಅನ್ ಇವೆಂಟ್ ವಿತ್ ಇನ್ ಅ ಸ್ಟೇಟ್ ಅಂಡ್ ಸೆಲ್ಫ್ ಟ್ರಾನ್ಸಿಷನ್. ಓನ್ಲಿ ದ ಸೆಲ್ಫ್ ಟ್ರಾನ್ಸಿಷನ್ ಕಾಸಸ್ ದ ಎಂಟ್ರಿ ಅಂಡ್ ಎಕ್ಸಿಟ್ ಆಕ್ಟಿವಿಟೀಸ್ ಟು ಬಿ ಎಕ್ಸಿಕ್ಯೂಟೆಡ್. ಅದು ಒಂದೇ ಎಂಟ್ರಿ ಪಾಯಿಂಟ್. ಇವಾಗ ಇಲ್ಲಿ ಇವೆಂಟ್ ವಿತ್ ಇನ್ ಅ ಸ್ಟೇಟ್, ಇದು ಒಂದೇ ಸ್ಟೇಟ್ ಅಲ್ಲಿ ಇವೆಂಟ್ ಆಗ್ತಾ ಇದೆ. ಶಟ್ ಡೌನ್ ಮಾಡ್ತಾ ಇದೆ, ಮತ್ತೆ ಅಂದ್ರೆ ಡೋರ್ ಕ್ಲೋಸ್ ಆಗ್ತಾ ಇದೆ, ಮೋಟರ್ ನ ಆಫ್ ಸ್ಟೇಟ್ ಅಲ್ಲಿ ಇಟ್ಟಿದ್ದೀನಿ. ಸೆಲ್ಫ್ ಟ್ರಾನ್ಸಿಷನ್ ಅಂದ್ರೆ ಇಲ್ಲಿ ಕರ್ಸರ್ ನ ಮೂವ್ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಆ ಮೆನ್ಯೂ ಟೇಬಲ್, ಇಲ್ಲಿ ಒಂದು ಟೇಬಲ್ ನನ್ಗೆ ವಿಸಿಬಲ್ ಆಗ್ತಾ ಇದೆ ಅಂತ ಅಂದ್ರೆ ಐ ಆಮ್ ಯೂಸಿಂಗ್ ದ ಕರ್ಸರ್ ಇನ್ ಆರ್ಡರ್ ಟು ವಿಸಿಬಲ್ ಅಂದ್ರೆ ಹೈಲೈಟ್ ಮಾಡಕ್ಕೆ. ಈ ಕರ್ಸರ್ ನ ಇಲ್ಲಿ ಪಾಯಿಂಟ್ ಮಾಡ್ತಿದ್ದೀನಿ ಅಂತಂದ್ರೆ ಇಟ್ ಇಸ್ ಶೋಯಿಂಗ್ ದ ಇಟ್ ಇಸ್ ಹೈಲೈಟಿಂಗ್ ದಟ್ ಪಾಯಿಂಟ್. ಸೊ ಇದು ಸೆಲ್ಫ್ ಟ್ರಾನ್ಸಿಷನ್. ಕರ್ಸರ್ ನಾನು ಮೂವ್ ಮಾಡ್ತಿದ್ದೀನಿ ಹೈಲೈಟ್ ಮಾಡಕ್ಕೆ ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ ಅಲ್ಲೇ ನಾನು ಟ್ರಾನ್ಸಿಷನ್ ಮಾಡ್ತಿದ್ದೀನಿ. ಸೊ ದಟ್ ಇಸ್ ಯೋರ್ ಸೆಲ್ಫ್ ಟ್ರಾನ್ಸಿಷನ್. ಇದರಲ್ಲಿ ಇವೆಂಟ್ ವಿತ್ ಇನ್ ಅ ಸ್ಟೇಟ್. ನೆಕ್ಸ್ಟ್ ವಿ ಹ್ಯಾವ್ ದಿ ಕಂಪ್ಲೀಷನ್ ಟ್ರಾನ್ಸಿಷನ್. ಒನ್ಸ್ ದ ಆಕ್ಟಿವಿಟಿ ಇಸ್ ಬಿನ್ ಕಂಪ್ಲೀಟೆಡ್ ಅಂದ್ರೆ ಒಂದು ಆಕ್ಟಿವಿಟಿ ಕಂಪ್ಲೀಟ್ ಆಗ್ತಿದೆ ಅಂತಂದ್ರೆ ದ ಟ್ರಾನ್ಸಿಷನ್ ವಿಲ್ ಟೇಕ್ ಫ್ರಮ್ ಒನ್ ಸ್ಟೇಟ್ ಟು ದಿ ಅನದರ್ ಸ್ಟೇಟ್. ಅದು ಆಗತ್ತೆ. ನಮಗೆ ಏನಾದ್ರೂ ಆರೋ ವಿತೌಟ್ ಅನ್ ಇವೆಂಟ್ ನೇಮ್ ಇಂಡಿಕೇಟ್ಸ್, ಅಲ್ಲಿ ಆರೋ ಇದೆ, ದೇರ್ ಇಸ್ ಅ ಡೈರೆಕ್ಷನ್ ಬಟ್ ದೇರ್ ಇಸ್ ನೋ ಇವೆಂಟ್ ನೇಮ್. ಅಲ್ಲಿ ಏನು ಇವೆಂಟ್ ನೇಮ್ ಇಲ್ಲ ಅಥವಾ ಆಕ್ಟಿವಿಟಿ ನೇಮ್ ಇಲ್ಲ ಅಂತಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಟ್ರಾನ್ಸಿಷನ್ ಆಗುತ್ತೆ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ. ದಟ್ ವಿಲ್ ಫಿಕ್ಸಸ್ ವೆನ್ ದ ಆಕ್ಟಿವಿಟಿ ಅಸೋಸಿಯೇಟೆಡ್ ವಿತ್ ದ ಸೋರ್ಸ್ ಸ್ಟೇಟ್ ಇಸ್ ಕಂಪ್ಲೀಟೆಡ್. ಅಂದ್ರೆ ನಾವು ಇರೋ ಸ್ಟೇಟ್ ಅಲ್ಲಿ ಏನಾದ್ರೂ ಆಕ್ಟಿವಿಟಿ ಕಂಪ್ಲೀಟ್ ಆಯ್ತು ಅಂತ ಅಂದ್ರೆ ದೆನ್ ಇಟ್ ವಿಲ್ ಟೇಕ್ ಅನ್ ಆಟೋಮ್ಯಾಟಿಕ್ ಟ್ರಾನ್ಸಿಷನ್. ಆತರ ಏನಾದ್ರೂ ಅನೇಬಲ್ಡ್ ಅಂದ್ರೆ ಅದಕ್ಕೆ ಏನು ನೇಮಿಂಗ್ ಕೊಟ್ಟಿಲ್ಲ ಇವೆಂಟ್ ಗೆ ಅಂತ ಅಂದ್ರೆ ದೋಸ್ ಟೈಪ್ ಆಫ್ ಟ್ರಾನ್ಸಿಷನ್ಸ್ ಆರ್ ಕಾಲ್ಡ್ ಆಸ್ ಕಂಪ್ಲೀಷನ್ ಟ್ರಾನ್ಸಿಷನ್ಸ್. ಅಂಡ್ ವಿ ಹ್ಯಾವ್ ಅ ಗಾರ್ಡ್ ಕಂಡೀಷನ್. ಗಾರ್ಡ್ ಕಂಡೀಷನ್ ನ ನಾವು ಒಂದ್ ಇವೆಂಟ್ ಆಗ್ತಿದೆ ಅಂತಂದ್ರೆ ಒಂದೇ ಸತಿ ನಾವು ಟೆಸ್ಟ್ ಮಾಡೋದು.
ಸೊ ಗಾರ್ಡ್ ಕಂಡೀಷನ್ ಅಂತಂದ್ರೆ ನಾವು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಓದಿದ್ವಿ. ಗಾರ್ಡ್ ಕಂಡೀಷನ್ ಅಂದ್ರೆ ಬೂಲಿಯನ್ ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಟ್ರಾನ್ಸಿಷನ್ ಅಕರ್ ಆಗುತ್ತೆ. ಸೊ ದಟ್ ಈಸ್ ಯರ್ ಗಾರ್ಡ್ ಕಂಡೀಷನ್. ನೆಕ್ಸ್ಟ್ ವಿ ಹ್ಯಾವ್ ಸೆಂಡಿಂಗ್ ಸಿಗ್ನಲ್, ಅಂದ್ರೆ ಒಂದ್ರಿಂದ ಒಂದಕ್ಕೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗ್ಬೇಕು ಅಥವಾ ನಾನು ಒಂದ್ ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಐ ನೀಡ್ ಟು ಸೆಂಡ್ ಅ ಸಿಗ್ನಲ್. ದ ಆಬ್ಜೆಕ್ಟ್ ಕ್ಯಾನ್ ಪರ್ಫಾರ್ಮ್ ದ ಆಕ್ಟಿವಿಟಿ ಆಫ್ ಸೆಂಡಿಂಗ್ ಅ ಸಿಗ್ನಲ್ ಟು ದಿ ಅದರ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟ್ ಸೆಂಡ್ ಮಾಡುತ್ತೆ. ಯಾವ ತರ ಸೆಂಡ್ ಮಾಡುತ್ತೆ ಅಂದ್ರೆ ದ ಆಕ್ಟಿವಿಟಿ ಕ್ಯಾನ್ ಬಿ ಲೈಕ್ ಸೆಟ್ ಟಾರ್ಗೆಟ್ ಡಾಟ್ ಎಸ್ ಆಟ್ರಿಬ್ಯೂಟ್ಸ್. ಇಲ್ಲೇನಾಗತ್ತೆ, ಎಸ್ ಅನ್ನೋ ಸಿಗ್ನಲ್ ಈ ಆಟ್ರಿಬ್ಯೂಟ್ಸ್ ಈ ಬ್ರಾಕೆಟ್ ಅಲ್ಲಿ ಏನಿದೆಯೋ ಪ್ಯಾರಾಂಥೆಸಿಸ್ ಅಲ್ಲಿ ಏನ್ ಆಟ್ರಿಬ್ಯೂಟ್ಸ್ ನಾನು ಇನ್ಸರ್ಟ್ ಮಾಡಿರ್ತೀನೋ ಆ ಆಟ್ರಿಬ್ಯೂಟ್ಸ್ ಜೊತೆ ಟಾರ್ಗೆಟ್ ಆಬ್ಜೆಕ್ಟ್ ಯಾವ್ದಿರುತ್ತೋ ಅಲ್ಲಿಗೆ ಸಿಗ್ನಲ್ ಸೆಂಡ್ ಆಗುತ್ತೆ. ಇಫ್ ಅನ್ ಆಬ್ಜೆಕ್ಟ್ ಕ್ಯಾನ್ ರಿಸೀವ್ ದ ಸಿಗ್ನಲ್ ಫ್ರಮ್ ಮೋರ್ ದನ್ ಒನ್ ಆರ್ ಮೋರ್ ಆಬ್ಜೆಕ್ಟ್, ಒಂದಕ್ಕಿಂತ ಮೋರ್ ಆಬ್ಜೆಕ್ಟ್ ಜಾಸ್ತಿ ಆಬ್ಜೆಕ್ಟ್ಸ್ ಅಲ್ಲಿ ನನ್ ಸಿಗ್ನಲ್ ಬರ್ತಿದೆ ಅಂತಂದ್ರೆ ನನ್ಗೆ ಅದು ಪ್ಯಾರಲಲ್ ಆಗಿ ಆಕ್ಟ್ ಆಗುತ್ತೆ. ಸೊ ಪ್ಯಾರಲಲ್ ಸಿಗ್ನಲ್ಸ್ ಆರ್ ರಿಸೀವ್ಡ್ ಮೇ ಅಫೆಕ್ಟ್ ದ ಫೈನಲ್ ಸ್ಟೇಟ್. ನಂಗೆ ಆತರ ಕಾನ್ಕರೆಂಟ್ ಸಿಗ್ನಲ್ಸ್ ಬರ್ತಿದೆ ಅಂತಂದ್ರೆ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಆ ಟೈಮ್ ಅಲ್ಲಿ ಏನಾಗುತ್ತೆ, ಅದು ಫೈನಲ್ ಸ್ಟೇಟ್ ನ ಅಫೆಕ್ಟ್ ಮಾಡುತ್ತೆ. ದಿಸ್ ಟೈಪ್ ಆಫ್ ಆಕ್ಟಿವಿಟೀಸ್ ಕಾಲ್ಡ್ ಆಸ್ ಅ ರೇಸ್ ಕಂಡೀಷನ್. ರೇಸ್ ಕಂಡೀಷನ್ ಅಂದ್ರೆ ಒಂದು ಸ್ಟೇಟ್ ಗೆ ನಂಬರ್ ಆಫ್ ಸಿಗ್ನಲ್ಸ್ ಬರ್ತಾ ಇರುತ್ತೆ, ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಗೊತ್ತಾಗಿರಲ್ಲ. ಸೊ ದಟ್ ಇಸ್ ಕಾಲ್ಡ್ ಆಸ್ ಯೋರ್ ರೇಸ್ ಕಂಡೀಷನ್. Let us see a case study here. In this case study, as this case study has been already explained in the previous slides. This is like the disconnect line. ಇಲ್ಲಿ ನಿಮಗೆ ಜಾಸ್ತಿ activities, it is based on your activities. This is also a state diagram. ನಾವು ಐಡಲ್ ಅಂತ ಇರುತ್ತೆ, ಫಸ್ಟ್ ಏನ್ ಮಾಡ್ತೀವಿ, ಡಯಲ್ ಟೋನ್ ನ ಯೂಸ್ ಮಾಡ್ತೀವಿ. ಡೂ ಏನ್ ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಸೌಂಡ್ ಡಯಲ್ ಟೋನ್ ಬರ್ತಾ ಇರುತ್ತೆ. ಏನಾದ್ರೂ ಟೈಮ್ ಔಟ್ ಆದ್ರೆ ವಾರ್ನಿಂಗ್ ಬರುತ್ತೆ, ಯಾವ್ದಾದ್ರು ಒಂದ್ ಮೆಸೇಜ್ ನ ಪ್ಲೇ ಮಾಡತ್ತೆ. ಪ್ಲೇ ಮಾಡಾದ್ಮೇಲೆ ಏನಾಗುತ್ತೆ, ಸೌಂಡ್ ಲೌಡ್ ಬೀಪ್ ಬಂದಾದ್ಮೇಲೆ ನಾವು ಅದನ್ನ ಮತ್ತೆ ಐಡಲ್ ಅಲ್ಲೇ ಇಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲ ನಾನು ಡಿಜಿಟ್ಸ್ ನ ಡಯಲ್ ಮಾಡ್ತಿದ್ದೀನಿ ಅಂದ್ರೆ ಡಯಲ್ ಮಾಡ್ತೀನಿ, ಎನ್ ನಂಬರ್ ಆಫ್ ಡಿಜಿಟ್ಸ್ ನ ಡಯಲ್ ಮಾಡಬಹುದು. ಡಯಲ್ ಮಾಡುವಾಗ ನನ್ಗೆ 3 ಕಂಡೀಷನ್ ಆರ್ 4 ಸ್ಟೇಟ್ಸ್ ಬರಬಹುದು. ಒಂದು ಡೈರೆಕ್ಟ್ ಆಗಿ ನಾನು ಐಡಲ್ ಡಿಸ್ಕನೆಕ್ಟೆಡ್ ಆಗ್ಬಹುದು, ಇನ್ನೊಂದು ಟೈಮ್ ಔಟ್ ಏನಾದ್ರು ಆದ್ರೆ ಅಂದ್ರೆ ಬೇಗ ಆಗಿಲ್ಲ ಅಂದ್ರೆ ಮತ್ತೆ ವಾರ್ನಿಂಗ್ ಬರುತ್ತೆ, ಟೈಮ್ ಔಟ್ ಆಗತ್ತೆ, ಐಡಲ್ ಸ್ಟೇಟ್ ಗೆ ಹೋಗತ್ತೆ. ಇನ್ನೊಂದು ನಂಬರ್ ವ್ಯಾಲಿಡ್ ನಂಬರ್ ಆಗಿರ್ಬೋದು ಅಥವಾ ಇನ್ವ್ಯಾಲಿಡ್ ನಂಬರ್ ಆಗ್ಬೋದು. ಇನ್ವ್ಯಾಲಿಡ್ ನಂಬರ್ ಆದ್ರೆ ಏನಾಗುತ್ತೆ, ಆ ಮೆಸೇಜ್ ನ ರೆಕಾರ್ಡ್ ಮಾಡ್ಕೊಳತ್ತೆ, ರೆಕಾರ್ಡ್ ಮಾಡ್ಕೊಂಡು ಆ ಮೆಸೇಜ್ ನ ಹೇಳ್ತಾ ಇರತ್ತೆ. ಮೆಸೇಜ್ ಡನ್ ಅಂತ ಅಂದ್ರೆ ಕಾಲ್ ನ ನಾನು ಡಿಸ್ಕನೆಕ್ಟ್ ಮಾಡಿ ಮತ್ತೆ ಐಡಲ್ ಸ್ಟೇಟ್ ಗೆ ಹೋಗ್ತೀನಿ. ಇಫ್ ದ ನಂಬರ್ ಇಸ್ ವ್ಯಾಲಿಡ್, ವ್ಯಾಲಿಡ್ ಆದ್ರೆ ಏನ್ ಮಾಡ್ತೀನಿ, ನಾನು ಕನೆಕ್ಟ್ ಮಾಡ್ಕೋತೀನಿ. ಕನೆಕ್ಟ್ ಮಾಡಾದ್ಮೇಲೆ ಫೈಂಡ್ ದ ಕನೆಕ್ಷನ್. ಕನೆಕ್ಷನ್ ಏನಾದ್ರು ಫೈಂಡ್ ಮಾಡುವಾಗ ಅವ್ರು ಬಿಸಿ ಇದ್ರೆ, ಅವ್ರ ನಂಬರ್ ಬಿಸಿ ಇದ್ರೆ ಏನಾಗುತ್ತೆ, ಬಿಸಿ ಟೋನ್ ಬರುತ್ತೆ, ಸ್ಲೋ ಬಿಸಿ ಟೋನ್ ಆಗತ್ತೆ. ಅಂಡ್ ಅಲ್ಲಿ ಏನಾದ್ರೂ ಟ್ರಂಕ್ ಬಿಸಿ ಇದ್ರೆ ಫಾಸ್ಟ್ ಬಿಸಿ ಟೋನ್ ನನಗೆ ಕೇಳಿಸುತ್ತೆ. ಮತ್ತೆ ಏನಾಗುತ್ತೆ, 2 ಕಂಡೀಷನ್ ಅಲ್ಲೂ ಐ ಎಂಡ್ ಅಪ್ ವಿತ್ ಐಡಲ್ ಸ್ಟೇಟ್ ಅಗೇನ್. ಕನೆಕ್ಟ್ ಏನಾದ್ರು ರೂಟೆಡ್ ಅಂದ್ರೆ ಕನೆಕ್ಷನ್ ಸಿಕ್ಕಿದೆ ನನಗೆ ಅಂದ್ರೆ ಅವ್ರಿಗೆ ಕನೆಕ್ಟ್ ಆಗ್ತಿದೆ ಅಂತಂದ್ರೆ ರಿಂಗ್ ಆಗತ್ತೆ. ಡೂ ರಿಂಗ್ ಬೆಲ್ ಕಂಟಿನ್ಯೂಸ್ಲಿ, ಎಲ್ಲಿವರೆಗೂ ಕಾಲ್ ಫೋನ್ ಆನ್ಸರ್ ಆಗೋವರೆಗೂ ಅದು ರಿಂಗ್ ಆಗ್ತಾನೆ ಇರ್ಬೇಕು. ರಿಂಗ್ ಆದ್ಮೇಲೆ ಏನ್ ಮಾಡುತ್ತೆ, ಇಟ್ ವಿಲ್ ಕನೆಕ್ಟ್ ದ ಲೈನ್, ಅವ್ರ ಕಾಲ್ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಾದ್ಮೇಲೆ ಇಟ್ ವಿಲ್ ಬಿ ಕನೆಕ್ಟೆಡ್. ಕನೆಕ್ಟೆಡ್ ಅಂತ ಅಂದ್ರೆ ಐ ಕ್ಯಾನ್ ಹ್ಯಾವ್ ದ ಕಮ್ಯುನಿಕೇಶನ್ ಬಿಟ್ವೀನ್ ದ ಕಾಲ್ಡ್ ಒನ್, ಅಂದ್ರೆ ನಾನು ಯಾರಿಗೆ ಕಾಲ್ ಮಾಡಿದೀನಿ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ತೀನಿ. ಕಮ್ಯುನಿಕೇಶನ್ ಮಾಡಾದ್ಮೇಲೆ ಕಾಲ್ ಫೋನ್ ಹ್ಯಾಂಗ್ ಅಪ್, ನಾನು ಕಟ್ ಮಾಡ್ತೀನಿ. ದಟ್ ಇಸ್ ಡಿಸ್ಕನೆಕ್ಟ್ ದ ಲೈನ್. ಸೊ ದ ಫೋನ್ ಹ್ಯಾಸ್ ಬಿನ್ ಡಿಸ್ಕನೆಕ್ಟೆಡ್ ಅಂಡ್ ಐ ಮೇಕ್ ದ ಫೋನ್ ಅಗೇನ್ idle. So this is the case study which shows the state diagram with activities. So this completes your second chapter, that is state modeling, and again this completes your first module,